ಎಲ್ರಿಗೂ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ನಾವು ಏನು ಡಿಸ್ಕಸ್ ಮಾಡ್ತಾ ಇವಿ. ಸೊ ಇವತ್ತು ನಿಮ್ಮ PU2 ಎಕ್ಸಾಮ್ಸ್ ಹತ್ರ ಬರ್ತಿರೋದ್ರಿಂದ PU2ನ ಪಾಸಿಂಗ್ ಪ್ಯಾಕೇಜ್ನ ಡಿಸ್ಕಸ್ ಮಾಡ್ತಾ ಇವಿ ಕಂಪ್ಯೂಟರ್ ಸೈನ್ಸ್ಗೆ. ಸೊ ಎಲ್ಲರೂ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರಲಿ, ಸೈನ್ಸ್ ಸ್ಟೂಡೆಂಟ್ಸ್ ಆಗಿರಲಿ, ತುಂಬ ಜನ ಕೇಳ್ತಾ ಇರ್ತೀರಾ ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಂತ. ಸೊ ಪಾಸಿಂಗ್ ಪ್ಯಾಕೇಜ್ ಕ್ವೆಶನ್ಸ್ ಜೊತೆಗೆ ನಾನು ಡಿಸ್ಕಸ್ ಮಾಡ್ತೀನಿ ಇವತ್ತು. ಬಟ್ ಇದರ ಆನ್ಸರ್ಸ್ ನಾನು ಶಾರ್ಟ್ ಸೆಷನ್ ಅಂದರೆ ಮಾರ್ಚ್ 14ನೇ ತಾರೀಕು ಡಿಸ್ಕಸ್ ಮಾಡ್ತೀವಿ. ಸೊ ಗೈಸ್, ಇನ್ನೊಂದು ಏನಂದರೆ ಮಕ್ಕಳ, ನೀವೆಲ್ಲರೂ ನೋಟ್ಸ್ ಅಂತ ಕೇಳ್ತಾ ಇರ್ತೀರಾ. ಸೊ ನಮ್ಮ ಪರೀಕ್ಷಾ ಆ್ಯಪಲ್ಲಿ ನೋಟ್ಸ್ ಅಪ್ಲೋಡ್ ಆಗಿದೆ. ಸೊ ದಯವಿಟ್ಟು ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಯಾರಿಗೆ ನೋಟ್ಸ್ ಅವೈಲೇಬಲ್ ಇಲ್ಲ, ದಯವಿಟ್ಟು ಹೋಗಿ ಪರೀಕ್ಷಾ ಆ್ಯಪಲ್ಲಿ ನಿಮಗೆ ನೋಟ್ಸ್ನ ಸಿಗುತ್ತೆ. ಓಕೆ, ಸೊ ಇವತ್ತಿನ ಡಿಸ್ಕಷನ್ ಬಂದು PU2 CS ಪಾಸಿಂಗ್ ಪ್ಯಾಕೇಜ್. ಸೊ ಪಾಸಿಂಗ್ ಪ್ಯಾಕೇಜ್ಗೆ ಎಲ್ಲ ಚಾಪ್ಟ್ರಿಂದನೂ ಕ್ವೆಶನ್ಸ್ ತೊಗೊಂಡಿದ್ದೀನಿ. ಬಟ್ ಮೇನ್ಲಿ ನಾನು MCQs ತೊಗೊಂಡಿಲ್ಲ, ಬಿಕಾಸ್ MCQ ಸೆಷನ್ಸ್ ಫೆಬ್ರವರಿ 20ನೇ ತಾರೀಕು ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಜಸ್ಟ್ 2 ಮಾರ್ಕರ್ಸ್, 3 ಮಾರ್ಕರ್ಸ್ ಮತ್ತು 5 ಮಾರ್ಕ್ ಕ್ವೆಶನ್ಸ್ ಮಾತ್ರ ನಾನು ತೊಗೊಂಡಿನಿ. ಅದು ಎಕ್ಸಾಕ್ಟ್ ಕ್ವೆಶನ್ಸ್ ಅಂತ ಅಲ್ಲ. ಎಕ್ಸಾಕ್ಟ್ ಕ್ವೆಶನ್ ಪಾರ್ಟ್ EL ಎಕ್ಸಾಕ್ಟ್ ಕ್ವೆಶನ್ಸ್ ನಮ್ಗೆ ಗೆಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ಯಾಂಪಲ್ ಕ್ವೆಶನ್ಸ್ ಒಂದು ತೊಗೊಂಡಿನಿ. ಸೊ ಗೈಸ್, ಕ್ವಿಕ್ ಆಗಿ ಚಾಪ್ಟರ್ ವೈಸ್ ನೋಡ್ಕೊಂಡು ಹೋಗೋಣ. ಸೊ ಕಂಪ್ಯೂಟರ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್. ಸೊ ಪಾಸಿಂಗ್ ಪ್ಯಾಕೇಜಲ್ಲಿ ಫಸ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನೋಡ್ತಾ ಬರೋಣ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಪಾಸ್ ಆಗೋಕ್ಕೆ ಆ್ಯಂಡ್ 5 ಮಾರ್ಕ್ಸ್ ಮಾತ್ರ ಬರೋದಿಲ್ಲಿ. ಮಾರ್ಕ್ಸ್ ವೇಟೇಜ್ ನೋಡ್ಕೊಳ್ಳಿ. 1 MCQ ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ 1 3 ಮಾರ್ಕರ್ ಬರುತ್ತೆ. ಸೊ ಮೇನ್ಲಿ ಈ 3 ಮಾರ್ಕರಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ, ಸೊ ಆ ಥರ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ ಇಲ್ಲಿ. ಬಟ್ ಆನ್ಸರ್ಸು ನಾನು ಹೇಳ್ದಂಗೆ ಮಾರ್ಚ್ 14ನೇ ತಾರೀಕು ಶಾರ್ಟ್ ಸೆಷನ್ಲಿ ಇದರದೆಲ್ಲ ಆನ್ಸರ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ಲೈವ್ ಆಗಿ. ಓಕೆ, ಸೊ ಈಗ ಕ್ವಿಕ್ ಆಗಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ ಏನು. ಸೊ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ ವಿ ವಿಲ್ ಜಸ್ಟ್ ಸಿ. ಸೊ ಏನಪ್ಪ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ ಏನಿದೆ? ಎಕ್ಸ್ಪ್ಲೇನ್ 3 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇನ್ ಪೈಥಾನ್, ಮೊದಲನೇ ಕ್ವೆಶನ್. ಸೊ 3 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಕೇಳ್ತಿದ್ದಾರೆ. ಸೊ ನಾವು ತುಂಬ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ನೋಡಿದ್ದೀವಿ ಆಲ್ರೆಡಿ. ಸೊ ವ್ಯಾಲ್ಯೂ ಎರರ್ ಆಗಿರ್ಬೋದು, ನೇಮ್ ಎರರ್ ಆಗಿರ್ಬೋದು, ಇಂಡೆಂಟೇಷನ್ ಎರರ್ ಆಗಿರ್ಬೋದು, ಕೀ ಎರರ್ ಆಗಿರ್ಬೋದು, ಇಂಡೆಕ್ಸ್ ಎರರ್ ಆಗಿರ್ಬೋದು, ಎನಿ 3 ಕೇಳ್ತಿದ್ದಾರೆ. ನೀವು ಎಕ್ಸಾಂಪಲ್ ಜೊತೆ ಬರೆದ್ರೆ ಸಾಕು. ಸೊ ಸೆಕೆಂಡ್ ಕ್ವೆಶನ್, ವೈ ಇಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನೀಡೆಡ್? ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಕ್ಕೆ ಬೇಕು? ಸೊ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ಗೆ ಆ್ಯಂಡ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗೆ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಎಕ್ಸೆಪ್ಷನ್ ಹ್ಯಾಂಡ್ಲರ್ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗೆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇದೆ. ಸೊ ಅದಕ್ಕೋಸ್ಕರ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸ್ ಮಾಡ್ಬೋದು, ಕರೆಕ್ಟಾ? ಆ್ಯಂಡ್ ಪ್ರೋಗ್ರಾಮ್ ಕ್ರ್ಯಾಶ್ ಆಗೋದನ್ನ ನೋಡ್ಕೊಳ್ಳೋದಕ್ಕೆ, ಕ್ರ್ಯಾಶ್ ಆಗದೇ ಇರೋಂಗೆ ಅಬ್ನಾರ್ಮಲಿ ಟರ್ಮಿನೇಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ನೀವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ಬೋದು. ಸೊ ಡಿಫೈನ್ ದ ಫಾಲೋಯಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂದ್ರೇನು, ಥ್ರೋಯಿಂಗ್ ಅನ್ ಎಕ್ಸೆಪ್ಷನ್ ಅಂದ್ರೇನು, ಕ್ಯಾಚಿಂಗ್ ಅನ್ ಎಕ್ಸೆಪ್ಷನ್ ಅಂದ್ರೇನು, ಇದೆಲ್ಲ 1 ಮಾರ್ಕ್ ಡೆಫಿನೇಷನ್ಲಿ. ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂದರೆ ಬ್ಲಾಕ್ ಆಫ್ ಕೋಡ್, ಎಕ್ಸೆಪ್ಟ್ ಕ್ಲಾಸಲ್ಲಿ ಬ್ಲಾಕ್ ಆಫ್ ಕೋಡ್ ಬರೀತೀರಾ ಟು ಹ್ಯಾಂಡಲ್ ದ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ ಅಲ್ವಾ. ಸೊ ಥ್ರೋಯಿಂಗ್ ಅನ್ ಎಕ್ಸೆಪ್ಷನ್, ನೀವು ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ ಒಂದ್ಸಲಿ ಎಕ್ಸೆಪ್ಷನ್ ಬಂದ ತಕ್ಷಣ, ಆ್ಯಂಡ್ ಆ ಆಬ್ಜೆಕ್ಟ್ನ ರನ್ ಟೈಮ್ ಸಿಸ್ಟಮ್ಗೆ ಕೊಡ್ತೀರಾ. ಅದನ್ನ ಏನಂತ ಕರೀತಾರೆ? ದಟ್ ಇಸ್ ಕಾಲ್ಡ್ ಥ್ರೋಯಿಂಗ್ ಅನ್ ಎಕ್ಸೆಪ್ಷನ್. ಕ್ಯಾಚಿಂಗ್ ಅನ್ ಎಕ್ಸೆಪ್ಷನ್, ಪರ್ಟಿಕ್ಯುಲರ್ ಎಕ್ಸೆಪ್ಟ್ ಕ್ಲಾಸ್ ನ ಹ್ಯಾಂಡಲ್ ಮಾಡೋದನ್ನ ವಿ ಸೇ ಕ್ಯಾಚಿಂಗ್ ಅನ್ ಎಕ್ಸೆಪ್ಷನ್. ಕರೆಕ್ಟಾ? ವೆರಿ ಸಿಂಪಲ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಇದಕ್ಕೆಲ್ಲ ಉತ್ತರ ನಾನು ಡಿಸ್ಕಸ್ ಮಾಡ್ತೀನಿ. ಡೋಂಟ್ ನೀಡ್ ಟು ವರಿ. ಸೊ ವಾಟ್ ಇಸ್ ದ ಯೂಸ್ ಆಫ್ ರೇಸ್ ಸ್ಟೇಟ್ಮೆಂಟ್ ಇನ್ ಪೈಥಾನ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್? ಸೊ ರೇಸ್ ಸ್ಟೇಟ್ಮೆಂಟ್ ಇಸ್ ದ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್, ಹೌದಾ? ಸೊ ನಾವು ಲೈಕ್ ಫೋರ್ಸ್ಫುಲಿ ಒಂದು ಎಕ್ಸೆಪ್ಷನ್ ರೇಸ್ ಮಾಡಬೇಕು ಅಥವಾ ಥ್ರೋ ಮಾಡಬೇಕು ಅಂದರೆ ಈ ರೇಸ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಓದ್ಕೊಳ್ಳಿ ಎಲ್ಲರೂ. ಹಾಗೆ ಅಸರ್ಟ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಕೂಡ ತುಂಬ ಮುಖ್ಯ. ಸೊ ಅದು ಕೂಡ ಒಂದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಸೊ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಮರಿಬೇಡಿ. ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ನೀವು ಡಯಾಗ್ರಾಮ್ ಬರೀಬೇಕು. ಯಾವ ಮೆಥಡಲ್ಲಿ ಎಕ್ಸೆಪ್ಷನ್ ಬಂತು ಆ್ಯಂಡ್ ಎಕ್ಸೆಪ್ಷನ್ ಬಂದ ತಕ್ಷಣ ಏನೇನು ಆಗುತ್ತೆ ಪ್ರೋಸೆಸ್ಸು, ಕಾಲ್ ಸ್ಟ್ಯಾಕ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ, ಯಾವ್ಯಾವ ಮೆಥಡ್ಸ್ ರನ್ ಮಾಡ್ತೀರಾ. ಸೊ ಕ್ಯಾಚಿಂಗ್ ಅನ್ ಎಕ್ಸೆಪ್ಷನ್ ಆಗಿರ್ಬೋದು, ಥ್ರೋಯಿಂಗ್ ಅನ್ ಎಕ್ಸೆಪ್ಷನ್, ಇದೆಲ್ಲ ಈ ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಬರುತ್ತೆ. ಸೊ ದಯವಿಟ್ಟು ಈ ಕ್ವೆಶನ್ಸ್ ಕೂಡ ಓದಿರಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಕ್ಯಾಚಿಂಗ್ ಎಕ್ಸೆಪ್ಷನ್ಸ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಸೊ ಟ್ರೈ ಎಕ್ಸೆಪ್ಟ್ ಬ್ಲಾಕ್ಗೆ ಒಂದು ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ನೀವು ಬರೀಬೇಕಾಗುತ್ತೆ. ಸೊ ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ಸ್ ಬರೋದು ಕೋಡ್ನ ಟ್ರೈ ಕ್ಲಾಸಲ್ಲಿ ಹಾಕ್ತೀರಾ, ಆ್ಯಂಡ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಎಕ್ಸೆಪ್ಟ್ ಕ್ಲಾಸ್ ಇದೆ, ಕರೆಕ್ಟಾ? ಸೊ ಅದೇ ರೀತಿ ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸ್ ಕೇಳಿದ್ದಾರೆ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಸೊ ಇನ್ನೊಂದು ಕ್ಲಾಸ್ ಎಕ್ಸ್ಟ್ರಾ ಬರ್ತಿಲ್ಲ, ಎಲ್ಸ್ ಕ್ಲಾಸ್. ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಯಾವುದೇ ಕೋಡು ಎಕ್ಸೆಪ್ಷನ್ ಬರೋ ಥರ ಇದ್ದರೆ ಅದನ್ನು ಟ್ರೈ ಕ್ಲಾಸಲ್ಲಿ ಹಾಕ್ತೀರಾ. ಸೊ ಅದಕ್ಕೆ ಒಂದು ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಕೇಳಿದ್ದಾರೆ. ಆ್ಯಂಡ್ ಲಾಸ್ಟ್ಲಿ, ವಾಟ್ ಇಸ್ ಯೂಸ್ ಆಫ್ ಫೈನಲಿ ಕ್ಲಾಸ್? ಎಕ್ಸ್ಪ್ಲೇನ್ ವಿತ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಫೈನಲಿ ಕ್ಲಾಸ್ ಏನಕ್ಕೆ ಯೂಸ್ ಮಾಡ್ತೀರಾ ಪೈಥಾನಲ್ಲಿ ಅಥವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ, ಆಮೇಲೆ ಅದಕ್ಕೊಂದು ಎಕ್ಸಾಂಪಲ್ ಬರೀರಿ ಅಂತ ಕೇಳಿದ್ದಾರೆ. ಸೊ ಗೈಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕರ್ಸ್ ನಮಗೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಬರೋದು. ಟೋಟಲ್ 9 ಕ್ವೆಶನ್ ಇದೆ. ಸೊ ಐ ಹೋಪ್ ಎಲ್ಲರೂ ಈ ಕ್ವೆಶನ್ಸ್ನ ಓದ್ತೀರಾ. ಈ ಕ್ವೆಶನ್ಸ್ ಓದಿದ್ರೆ ಯು ವಿಲ್ ಬಿ ಫುಲ್ಲಿ ಪ್ರಿಪೇರ್ಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಓಕೆ, ಸೊ
ಇದು ಪಾಸಿಂಗ್ ಪ್ಯಾಕೇಜ್ ಅಂತಾದರೂ ತೊಗೊತೀರಾ ಅಥವಾ 50/50 ಅಂತಾದರೂ ತೊಗೊತೀರಾ, ಐ ಡೋಂಟ್ ನೋ. ಬಟ್ ಪಾಸಿಂಗ್ ಪ್ಯಾಕೇಜ್ ಯಾರಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು, ಯಾರು ತುಂಬ ಸ್ಟ್ರಗಲ್ ಮಾಡ್ತಾ ಇರಾ, ಸೊ ಈ ಕ್ವೆಶನ್ಸ್ ದಯವಿಟ್ಟು ಫೋಕಸ್ ಮಾಡಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಂದ. ಓಕೆ, ಸೊ ಈಗ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಐ ಹೋಪ್ ಎಲ್ರಿಗೂ ಗೊತ್ತಾಗಿದೆ. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಫೈಲ್ ಹ್ಯಾಂಡ್ಲಿಂಗ್. ಸೊ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ ಕೂಡ ಸೇಮ್ ಮಾರ್ಕ್ಸ್ ವೇಟೇಜ್ ಇದೆ. 1 MCQ ಬರುತ್ತೆ, 1 3 ಮಾರ್ಕರ್ ಬರುತ್ತೆ ಆ್ಯಂಡ್ 1 fill in the blank ಬರುತ್ತೆ. ಟೋಟಲ್ 5 ಮಾರ್ಕ್ ಬರೋದು. ಸೊ 1 MCQ, 1 fill in the blank ಮತ್ತೆ 1 3 ಮಾರ್ಕರ್. ಇಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ 3 ಮಾರ್ಕರ್ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾರೆ, ಸೊ ಇದನ್ನ ನೋಡ್ಬೋಣ. ಸೊ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ ಏನು ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ಇಂದ. So we'll just go to the questions. So first question ತುಂಬಾ ಸಿಂಪಲ್. What is file? Mention the types of file. ಫೈಲ್ ಅಂದ್ರೆ ಏನು? ಸೊ bunch of bytes stored on secondary storage device ಅಂತ ಹೇಳ್ತೀವಿ. ಎರಡು ಟೈಪ್ ಫೈಲ್ ನಿಮ್ಗೆ ಗೊತ್ತು, ಟೆಕ್ಸ್ಟ್ ಅಂಡ್ ಬೈನರಿ ಫೈಲ್. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಟೆಕ್ಸ್ಟ್ ಅಂಡ್ ಬೈನರಿ ಫೈಲ್ ಕೇಳಿದ್ದಾರೆ. ಸೊ ಏನು ವ್ಯತ್ಯಾಸ, ಯಾವ್ದ್ರಲ್ಲಿ ಎನ್ಕೋಡಿಂಗ್ ಸ್ಕೀಮ್ ಯೂಸ್ ಮಾಡ್ತೀರಾ, ಯಾವ್ದ್ರಲ್ಲಿ ಎನ್ಕೋಡಿಂಗ್ ಸ್ಕೀಮ್ ಯೂಸ್ ಮಾಡಲ್ಲ, ಸೊ ಯಾವುದು ಅನ್ರೀಡಬಲ್, ಯಾವುದು ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಸೊ ಅದೆಲ್ಲ ಡಿಫ್ರೆನ್ಸ್ ಬರೀಬಹುದು. ಆ್ಯಂಡ್ ಸೆಪರೇಟ್ಲಿ ಈ ಥರನೂ ಕೇಳ್ಬೋದು, ಎಕ್ಸ್ಪ್ಲೇನ್ ಟೆಕ್ಸ್ಟ್ ಫೈಲ್, ಅವಾಗ 3 to 4 ಪಾಯಿಂಟ್ಸ್ ನೀವು ಬರೀಬೇಕಾಗುತ್ತೆ. ಆ್ಯಂಡ್ ಸೇಮ್ ವೇ ಬೈನರಿ ಫೈಲ್ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ವಿತ್ ಕ್ಲಾಸ್ ಇನ್ ಪೈಥನ್ ಫೈಲ್ ಹ್ಯಾಂಡ್ಲಿಂಗ್. ಸೊ ವಿತ್ ಕ್ಲಾಸ್ ಏನಕ್ಕೆ ಯೂಸ್ ಮಾಡ್ತೀರಾ? ಆಬ್ವಿಯಸ್ಲಿ ಫೈಲ್ನ ಓಪನ್ ಮಾಡೋಕ್ಕೆ ವಿತ್ ಕ್ಲಾಸ್ ಯೂಸ್ ಮಾಡ್ತೀವಿ, ಬಟ್ ಏನಕ್ಕೆ ವಿತ್ ಕ್ಲಾಸ್ ಇಂದನೇ ಓಪನ್ ಮಾಡಬೇಕು? ಆಟೋಮ್ಯಾಟಿಕಲಿ ಫೈಲ್ನ ಕ್ಲೋಸ್ ಮಾಡ್ಬೋದು ವಿತ್ ಕ್ಲಾಸಲ್ಲಿ. ಸೊ ನಾನು f.close ಅಂತ ಬರೀಬೇಕಾಗಿಲ್ಲ, ಫೈಲ್ object.close ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಸೊ ಇದರ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಬರೀರಿ ಅಂತ ಕೇಳ್ತಿದ್ದಾರೆ. ಸೊ ಇದು 3 ಮಾರ್ಕರ್ ಕ್ವೆಶನ್. ನೀವು ಸಿಗ್ನಿಫಿಕೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ 1 ಮಾರ್ಕು, ಸಿಂಟ್ಯಾಕ್ಸ್ಗೆ 1 ಮಾರ್ಕ್ ಆ್ಯಂಡ್ ಎಕ್ಸಾಂಪಲ್ಗೆ 1 ಮಾರ್ಕ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಯೂಸ್ ಆಫ್ ರೀಡ್ ಇನ್ ಫೈಲ್ ಹ್ಯಾಂಡ್ಲಿಂಗ್? ರೈಟ್ ಇಟ್ ಸಿಂಟ್ಯಾಕ್ಸ್ ವಿತ್ ಅನ್ ಎಕ್ಸಾಂಪಲ್. ಸೊ ಇದು ಒಂದು ಫಂಕ್ಷನ್, ಫೈಲ್ನ ರೀಡ್ ಮಾಡೋದಕ್ಕೆ ರೀಡ್ ಫಂಕ್ಷನ್ ಇದೆ, ಅದರ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಕೇಳ್ತಿದ್ದಾರೆ. ಸೊ ರೀಡ್ ಫಂಕ್ಷನ್ n bytes ಆಫ್ ಡೇಟಾ ರೀಡ್ ಮಾಡ್ಬೋದು, ಬಟ್ ನೀವು ರೀಡ್ ಫಂಕ್ಷನ್ಲಿ 10 ಅಂತ ಕೊಟ್ಟರೆ ಬರೀ 10 bytes ಅಥವಾ 10 ಕ್ಯಾರೆಕ್ಟರ್ಸ್ ರೀಡ್ ಆಗುತ್ತೆ. ಕರೆಕ್ಟ್. ಸೊ ಈ ಥರ ಕ್ವೆಶನ್ಸ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೀಡ್ ಲೈನ್ ಅಂಡ್ ರೀಡ್ ಲೈನ್ಸ್? ಇದು 2 ಫಂಕ್ಷನ್ಸು, ರೀಡ್ ಲೈನ್ ಮತ್ತು ರೀಡ್ ಲೈನ್ಸ್. ಇನ್ನ 2 ಫಂಕ್ಷನ್ ಇದೆ ನಮಗೆ, ರೀಡ್ ಬಿಟ್ಟು ರೀಡ್ ಲೈನ್ ಅಂಡ್ ರೀಡ್ ಲೈನ್ಸ್ ಇದೆ. ಸೊ ರೀಡ್ ಲೈನ್ ಏನು ಮಾಡುತ್ತೆ, ರೀಡ್ ಲೈನ್ಸ್ ಏನು ಮಾಡುತ್ತೆ, ಏನು ಡಿಫ್ರೆನ್ಸ್ ಅವೆರಡಕ್ಕೂ? ರೀಡ್ ಲೈನ್ 1 line at a time ರೀಡ್ ಮಾಡ್ತೀರಾ, ರೀಡ್ ಲೈನ್ಸ್ ಆಲ್ ದ ಲೈನ್ಸ್ ರೀಡ್ ಮಾಡಿ ಇನ್ ದ ಫಾರ್ಮ್ ಆಫ್ ಲಿಸ್ಟ್ ರಿಟರ್ನ್ ಆಗುತ್ತೆ. ಕರೆಕ್ಟ್. ಸೊ ಡಿಫ್ರೆನ್ಸಸ್ ಓದ್ಕೊಳ್ಳಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೈಟ್ ಅಂಡ್ ರೈಟ್ ಲೈನ್ಸ್? ಸೊ ರೈಟ್ ಮತ್ತು ರೈಟ್ ಲೈನ್ಸ್ ಇದು ಫೈಲ್ ಒಳಗೆ ಡೇಟಾ ಸ್ಟೋರ್ ಮಾಡೋಕ್ಕೆ ಇರುವಂತಹ ಫಂಕ್ಷನ್ಸ್, ರೈಟ್ ಅಂಡ್ ರೈಟ್ ಲೈನ್ಸ್. ಸೊ ರೈಟ್ ಫಂಕ್ಷನ್ ಏನು ಮಾಡುತ್ತೆ, ರೈಟ್ ಲೈನ್ಸ್ ಏನು ಮಾಡುತ್ತೆ, ಅದ್ರ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ನೀವು ಡಿಫ್ರೆನ್ಸಸ್ ಆಗಿ ಕೊಡ್ಬೋದು. ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಡಂಪ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಸೊ ಬೈನರಿ ಫೈಲ್ಗೆ ನೀವು ಡೇಟಾನ ಸ್ಟೋರ್ ಮಾಡಬೇಕಾದ್ರೆ ನಮ್ಗೆ ಇರುವಂತಹ ಫಂಕ್ಷನ್ ಡಂಪ್. ಸೊ ಈ ರೈಟ್ ಮತ್ತು ರೈಟ್ ಲೈನ್ಸ್ ನಾವು ಬರೀ ಸ್ಟ್ರಿಂಗ್ ಡೇಟಾ ಇನ್ಸರ್ಟ್ ಮಾಡ್ಬೋದು, ಬಟ್ ಇಲ್ಲಿ ಡಂಪ್ ಮುಖಾಂತರ ಲಿಸ್ಟ್ ಡೇಟಾ ಆಗಿರ್ಬೋದು, ಡಿಕ್ಷನರಿ ಡೇಟಾ ಆಗಿರ್ಬೋದು, ಟಪಲ್ ಡೇಟಾ ಆಗಿರ್ಬೋದು, ಆಲ್ ದ ಡೇಟಾ ನೀವು ಬೈನರಿ ಫೈಲ್ ಮುಖಾಂತರ ಸ್ಟೋರ್ ಮಾಡಬೇಕಾದ್ರೆ ಡಂಪ್ ಫಂಕ್ಷನ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ಅದೇ ರೀತಿ ಲೋಡ್ ಫಂಕ್ಷನ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಸೊ ಮತ್ತೆ ನೀವು ಬೈಟ್ ಸ್ಟ್ರೀಮ್ ಇಂದ ಪೈಥಾನ್ ಆಬ್ಜೆಕ್ಟ್ಗೆ ಕನ್ವರ್ಟ್ ಮಾಡೋಕ್ಕೆ ಲೋಡ್ ಫಂಕ್ಷನ್ ಇದೆ. ಸೊ ಡಂಪ್ ಫಂಕ್ಷನಲ್ಲಿ ಏನು ಮಾಡ್ತಿದ್ರಿ, ಪೈಥಾನ್ ಆಬ್ಜೆಕ್ಟ್ ಟಪಲ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಅದೆಲ್ಲ ಬೈಟ್ ಸ್ಟ್ರೀಮ್ಗೆ ಕನ್ವರ್ಟ್ ಆಗ್ತಿತ್ತು. ಮತ್ತೆ ಬೈಟ್ ಸ್ಟ್ರೀಮ್ ಇಂದ ರೀಡಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋಕ್ಕೆ ಬೈನರಿ ಫೈಲಿಂದ ಲೋಡ್ ಫಂಕ್ಷನ್ ಇದೆ. ಸೊ ಲೋಡ್ ಫಂಕ್ಷನ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಓದ್ಕೊಳ್ಳಿ. ಸೊ ಎಕ್ಸ್ಪ್ಲೇನ್ ದ ಸೀಕ್ ಅಂಡ್ ಟೆಲ್ ಫಂಕ್ಷನ್ಸ್ ಇನ್ ಪೈಥಾನ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಸೊ ಸೀಕ್ ಅಂಡ್ ಟೆಲ್ ಏನಕ್ಕಿದೆ? ಸೊ ಫೈಲ್ ಪಾಯಿಂಟರ್ನ ಮೂವ್ ಮಾಡೋಕ್ಕೆ ಸ್ಪೆಸಿಫಿಕ್ ಪೊಸಿಷನ್ಸ್ಗೆ. ಟೆಲ್ ಫಂಕ್ಷನ್ ಏನಕ್ಕಿದೆ? ಟೆಲ್ ಫಂಕ್ಷನ್ ನಿಮಗೆ ಒಂದು ಇಂಟೀಜರ್ ವ್ಯಾಲ್ಯೂ, ಕರೆಂಟ್ ಪೊಸಿಷನ್ ಆಫ್ ದ ಪಾಯಿಂಟರ್ ರಿಟರ್ನ್ ಮಾಡುತ್ತೆ. ಕರೆಕ್ಟ್. ಸೊ ಈ ಕ್ವೆಶನ್ಸ್ ಎಲ್ಲ ಓದ್ಕೊಳ್ಳಿ. ಈ 11 ಕ್ವೆಶನ್ಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, 3 ಮಾರ್ಕರ್ಸ್ ಇದರಿಂದನೇ ಕೇಳ್ತಾರೆ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ನೆಕ್ಸ್ಟ್ 3ನೇ ಚಾಪ್ಟರ್ ಸ್ಟ್ಯಾಕ್ಗೆ ಹೋಗೋಣ. ಸೊ ಸ್ಟ್ಯಾಕ್ಸ್ ಅಲ್ಲಿ ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಇಲ್ಲ ಇಲ್ಲಿ, ಬಟ್ 5 ಮಾರ್ಕರ್ ಆ್ಯಂಡ್ 2 ಮಾರ್ಕರ್ ಇದೆ. ಸೊ 1 MCQ ಬರುತ್ತೆ, 1 2 ಮಾರ್ಕರ್ ಮತ್ತೆ 1 5 ಮಾರ್ಕರ್ LOTS ಅಂದರೆ ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್, ಅಂದರೆ ಪಾರ್ಟ್ ಡಿ ಅಲ್ಲಿ ಬರುವಂಥ 5 ಮಾರ್ಕರ್. ಸೊ ಇಲ್ಲಿ 2 ಮಾರ್ಕರ್ಸ್ ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಏನು ಬರುತ್ತೆ ಸ್ಟ್ಯಾಕ್ ಇಂದ. ಸೊ 2 ಮಾರ್ಕ್ ಕ್ವೆಶನ್ಸ್ ನೋಡ್ಕೊಬೋದು. ಡಿಫೈನ್ ಸ್ಟ್ಯಾಕ್, ಮೆನ್ಷನ್ ದ ಪ್ರಿನ್ಸಿಪಲ್ ಇಟ್ ಫಾಲೋಸ್. ವೆರಿ ಸಿಂಪಲ್ ಕ್ವೆಶನ್. ಸೊ ರೈಟ್ ಎನಿ 2 ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್. ಆಬ್ವಿಯಸ್ಲಿ ಸ್ಟ್ಯಾಕ್ ಫಾಲೋ ಮಾಡೋ ಪ್ರಿನ್ಸಿಪಲ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ 2 ಆಪರೇಷನ್ ಬರೀರಿ ಅಂತ ಕೇಳ್ತಿದ್ದಾರೆ. ಪುಷ್ ಇರ್ಬೋದು, ಪಾಪ್ ಆಗಿರ್ಬೋದು, ಪೀಕ್ ಆಗಿರ್ಬೋದು, ಎನಿ 2 ನೀವು ಮೆನ್ಷನ್ ಮಾಡಬೇಕು. 2 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ಸೊ ಈ ಕ್ವೆಶನ್ ಅಗೇನ್ 5 ಮಾರ್ಕ್ಸ್ ಅಲ್ಲೂ ಕೇಳ್ಬೋದು. ರೈಟ್ ಅ ಬಿಲ್ಟ್ ಇನ್ ಫಂಕ್ಷನ್ ಟು ಪುಷ್ ಅಂಡ್ ಪಾಪ್ ಎಲಿಮೆಂಟ್ಸ್ ಆನ್ ದ ಸ್ಟ್ಯಾಕ್ ಯೂಸಿಂಗ್ ಲಿಸ್ಟ್. ಸೊ ಪುಷ್ ಅಂಡ್ ಪಾಪ್ ಫಂಕ್ಷನ್ಸ್ ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ ಆ್ಯಡ್ ಮಾಡೋದಕ್ಕೆ ಮತ್ತೆ ಪಾಪ್ ಔಟ್ ಮಾಡೋದಕ್ಕೆ ಇರುವಂಥ ಯೂಸರ್ ಡಿಫೈನ್ ಫಂಕ್ಷನ್ಸ್ ಬರೀಬೇಕು. 3 ಮಾರ್ಕರ್ಸ್. ಆ್ಯಕ್ಚುಲಿ 1 ಮಾರ್ಕ್ಗೆ ಕೇಳ್ತಿದ್ದಾರೆ ಇಲ್ಲಿ, 2 ಮಾರ್ಕ್ ಕ್ವೆಶನ್. ಸೊ ಪುಷ್ ಮಾಡೋಕ್ಕೆ 1 ಮಾರ್ಕ್ ಆ್ಯಂಡ್ ಪಾಪ್ ಮಾಡೋದಕ್ಕೆ 1 ಮಾರ್ಕ್. ಓಕೆ. ಸೊ ರೈಟ್ ಅ ಯೂಸರ್ ಡಿಫೈನ್ ಫಂಕ್ಷನ್ ಟು ಚೆಕ್ ವೆದರ್ ಸ್ಟ್ಯಾಕ್ ಇಸ್ ಎಂಟಿ ಆರ್ ನಾಟ್. ಸ್ಟ್ಯಾಕ್ ಎಂಟಿನ ಇಲ್ವಾ ಚೆಕ್ ಮಾಡೋಕ್ಕೆ ಇಸ್ ಎಂಟಿ ಫಂಕ್ಷನ್ ಇದೆ. ಸೊ ಅದಕ್ಕೆ 2 markers is allotted for that question. Okay. So write a function to return the top element from stack but not remove it.
ಸೊ ಟಾಪ್ ಎಲಿಮೆಂಟ್ ರಿಟರ್ನ್ ಮಾಡೋದು ಬಟ್ ರಿಮೂವ್ ಮಾಡದಿರೋದು ಯಾವುದು ಪೀಕ್ ಫಂಕ್ಷನ್. ಸೊ ಪೀಕ್ ಫಂಕ್ಷನ್ ಬರೆಯೋದಕ್ಕೆ ಅಗೇನ್ 2 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಡಿಫೈನ್ ಪೋಸ್ಟ್ ಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ನೊಟೇಷನ್. ಪೋಸ್ಟ್ ಫಿಕ್ಸ್ ಅಂದ್ರೆ ಏನು, ಪ್ರಿಫಿಕ್ಸ್ ಅಂದ್ರೆ ಏನು, 1 ಮಾರ್ಕ್ ಡೆಫಿನೇಷನ್. ಡಿಫೈನ್ ಇನ್ಫಿಕ್ಸ್ ನೊಟೇಷನ್, ಗಿವ್ ಎಕ್ಸಾಂಪಲ್. ಸೊ ಇನ್ಫಿಕ್ಸ್, ಪ್ರಿಫಿಕ್ಸ್ ಮತ್ತೆ ಪೋಸ್ಟ್ ಫಿಕ್ಸ್ ಅದೆಲ್ಲ ಪಾಸಿಬಲ್ ಕ್ವೆಶನ್ಸ್ ನಿಮಗೆ 2 ಮಾರ್ಕರ್ಸ್ಗೆ. ಓಕೆ, ಸೊ ಈ ಕ್ವೆಶನ್ಸ್ ಎಲ್ಲ ನೀಟಾಗಿ ಓದ್ಕೊಳ್ಳಿ. ಸೊ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಎನಿವೇ ನಾನು ಈ ಕ್ವೆಶನ್ಸ್ಗೆಲ್ಲ ಆನ್ಸರ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಈಗ 5 ಮಾರ್ಕರ್ಸ್ಗೆ ಬಂದ್ಬೋಣ. ಸ್ಟ್ಯಾಕ್ ಅಲ್ಲಿ ಇಂಪಾರ್ಟೆಂಟ್ 5 ಮಾರ್ಕರ್ಸ್. ಫಸ್ಟ್ ಅದೇ 2 ಮಾರ್ಕರ್ ಕ್ವೆಶನ್, ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್ ಕೇಳ್ಬೋದು. ಕಾಮನ್ ಕ್ವೆಶನ್ ಅದು, ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್. ಅಥವಾ ರಿಯಲ್ ಲೈಫಲ್ಲಿ ಕೇಳಿದ್ರು ನೀವು ಬರೀಬೇಕಾಗುತ್ತೆ. ಸೊ ಪ್ರೋಗ್ರಾಮಿಂಗ್ ಅಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್, ಆಲ್ ಆಫ್ ಯು ಪ್ರೋಗ್ರಾಮಿಂಗ್ ಅಲ್ಲಿ ನೋಡಿದಿರಾ, ಬ್ಯಾಕ್ ಬಟನ್ ಇನ್ ವೆಬ್ ಬ್ರೌಸರ್, ರಿವರ್ಸಿಂಗ್ ಅ ಸ್ಟ್ರಿಂಗ್. ಸೊ ಅದೆಲ್ಲ ನೀವು ಅಪ್ಲಿಕೇಶನ್ಸ್ ಆಗಿ ಬರೀಬಹುದು. ಓಕೆ, ಸೊ ರೈಟ್ ಎನಿ 5 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ರಿಯಲ್ ಲೈಫ್. ರಿಯಲ್ ಲೈಫಲ್ಲಿ ಹೆಂಗೆ ಯೂಸ್ ಮಾಡ್ತೀರಾ ಸ್ಟ್ಯಾಕ್ನ, ಅಥವಾ ಯಾವ ಕಡೆ ಸ್ಟ್ಯಾಕ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದೀರಾ ರಿಯಲ್ ಲೈಫಲ್ಲಿ. ಅರೇಂಜ್ಮೆಂಟ್ ಆಫ್ ಪ್ಲೇಟ್ಸ್ ಇರ್ಬೋದು. ಸೊ ಅದೆಲ್ಲ ನೀವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇದೆ, ಅಂದರೆ ಡಿಫ್ರೆಂಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೀವು ಓದಿದಿರಾ ಅಲ್ವಾ. ಸೊ ಪೈಲ್ ಆಫ್ ಕ್ಲೋತ್ಸ್ ಇನ್ ಅನ್ ಆಲ್ಮೆರಾ. ಸೊ ಅದೆಲ್ಲ ನೀವು ಬರಿಬೋದು. ಬ್ಯಾಂಗಲ್ಸ್ ಓನ್ ಆನ್ ದ ರಿಸ್ಟ್, ಅದೆಲ್ಲ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ರಿಯಲ್ ಲೈಫ್. ಸೊ ರೈಟ್ ಅನ್ ಅಲ್ಗೋರಿಥಮ್ ಟು ಕನ್ವರ್ಟ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಸೊ ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಕನ್ವರ್ಟ್ ಮಾಡೋಕ್ಕೆ ಸ್ಟೆಪ್ಸ್ ಇದೆ. ಆಪರೇಟರ್ ಬಂದರೆ ಏನು ಮಾಡಬೇಕು, ಆಪರಾಂಡ್ ಬಂದರೆ ಏನು ಮಾಡಬೇಕು, ಲೆಫ್ಟ್ ಪ್ಯಾರಂಥೆಸಿಸ್ ಬಂದರೆ ಏನು ಮಾಡಬೇಕು, ರೈಟ್ ಪ್ಯಾರಂಥೆಸಿಸ್ ಬಂದರೆ ಏನು ಮಾಡಬೇಕು. ಸೊ ಅಲ್ಗೋರಿಥಮ್ 5 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ರೈಟ್ ಅನ್ ಅಲ್ಗೋರಿಥಮ್ ಟು ಇವ್ಯಾಲ್ಯೂಯೇಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ನಾನೊಂದು ಕೊಟ್ಟರೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಅಲ್ಗೋರಿಥಮ್ ಇದೆ, 4 ಸ್ಟೆಪ್ ಇದೆ. ಸೊ ಆ 4 ಸ್ಟೆಪ್ಸು ಕೂಡ 5 ಮಾರ್ಕರ್ಸ್ಗೆ ಕೇಳ್ಬೋದು. ಸೊ ಕನ್ವರ್ಟ್ ಎನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇಂಟು ಈಕ್ವಲೆಂಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಕ್ವೆಶನು, ಈಗ ಅದೇ ಅಲ್ಗೋರಿಥಮ್ ಪ್ರಾಬ್ಲಮ್ ಮುಖಾಂತರ ಕೇಳ್ಬೋದು. ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಒಂದು ಇನ್ಫಿಕ್ಸ್ನ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡೋದು. A + B × C ಡಿವೈಡೆಡ್ ಬೈ E - F. ಸೊ ಇದು ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಇದನ್ನು ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಕೇಳ್ಬೋದು. ಇದೇ ಕೇಳ್ತಾರೆ ಅಂತಲ್ಲ, ಎಕ್ಸಾಂಪಲ್ ಅಂದರೆ ಏನು ಬೇಕಾದ್ರೂ ಕೇಳ್ಬೋದು. ಇದು ಒಂದು ಟೈಪ್ ಆಫ್ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟು ಇವ್ಯಾಲ್ಯೂಯೇಟ್ ದ ಗಿವನ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಯೂಸಿಂಗ್ ಸ್ಟ್ಯಾಕ್. ಅಗೇನ್ ಒಂದು ಎಕ್ಸಾಂಪಲ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ಸ್ಟ್ಯಾಕೇ ಯೂಸ್ ಮಾಡಬೇಕು. ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇದೆ. ಸೊ ಈ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. A, B ಮತ್ತು C ಮತ್ತು D ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಪೋಸ್ಟ್ ಫಿಕ್ಸ್ ಒಂದು ವ್ಯಾಲ್ಯೂ ನೀವು ಕಂಡುಹಿಡಿಬೇಕಾಗುತ್ತೆ. ಇವ್ಯಾಲ್ಯೂಯೇಟ್ ಮಾಡಿ ಸ್ಟ್ಯಾಕ್ ಮುಖಾಂತರ ಒಂದು ವ್ಯಾಲ್ಯೂ ರಿಸಲ್ಟ್ ಕಂಡುಹಿಡಿಬೇಕಾಗುತ್ತೆ. ಓಕೆ, ಸೊ ಇದೆಲ್ಲ ನೀವು ಓದಬೇಕು ಗೈಸ್. ಆ್ಯಂಡ್ ಈ 6th ಒನ್ ಆ್ಯಂಡ್ 5th ಕ್ವೆಶನ್ಗೆ ಸೊ ನಿಮ್ಗೆ ಅದೇ ಕೇಳ್ತಾರೆ ಅಂತಿಲ್ಲ. ಸೊ ಟೆಕ್ನಿಕ್ ತಿಳ್ಕೊಳ್ಳಿ, ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಹೆಂಗೆ ಕನ್ವರ್ಟ್ ಮಾಡೋದು ಮತ್ತು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡೋದು ಅಂತ. ಓಕೆ, ಸೊ ಗೈಸ್ ಐ ಹೋಪ್ ಎಲ್ರಿಗೂ ಗೊತ್ತಾಗಿದೆ ಸ್ಟ್ಯಾಕ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ಯೂ ಚಾಪ್ಟರ್ಗೆ ಬಂದ್ಬೋಣ. ಸೊ ಕ್ಯೂಸಲ್ಲಿ ಕೂಡ ಸೇಮ್ ವೇಟೇಜ್ ಇದೆ. 1 MCQ, 1 2 ಮಾರ್ಕರ್ ಮತ್ತು 1 5 ಮಾರ್ಕರ್. ಸೊ 2 ಮಾರ್ಕರ್ಸ್ ಕ್ವಿಕ್ ಆಗಿ ಹೋಗ್ಬೋಣ ಫ್ರಮ್ ಕ್ಯೂ. ಸೊ 2 ಮಾರ್ಕರ್ಸ್ ಏನು ಕೇಳ್ಬೋದು, ಡಿಫೈನ್ ಕ್ಯೂ, ಮೆನ್ಷನ್ ದ ಪ್ರಿನ್ಸಿಪಲ್ ಇಟ್ ಫಾಲೋಸ್. ಅಗೇನ್ ಕ್ಯೂ ಅಂದರೆ ಏನು, ಸೊ ಅದು ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದೆ. ಸೊ ಒಂದೇ ಎಂಡಲ್ಲಿ ಡಿಫ್ರೆಂಟ್ ಎಂಡ್ಸಲ್ಲಿ ನೀವು ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಮಾಡಿದ್ರೆ, ಸೊ ಎಲಿಮೆಂಟ್ಸ್ನ ರೇರ್ ಎಂಡಲ್ಲಿ ಇನ್ಸರ್ಟ್ ಮಾಡ್ತೀರಾ, ಫ್ರಂಟ್ ಎಂಡಲ್ಲಿ ರಿಮೂವ್ ಮಾಡ್ತೀರಾ. ಸೊ ಅದೇ ಅಲ್ವಾ ಕ್ಯೂ. ಸೊ ನೆಕ್ಸ್ಟು ಎನಿ 2 ಅಪ್ಲಿಕೇಶನ್ಸ್ ಆಫ್ ಕ್ಯೂ. ಸೊ ಏನಾದರೂ 2 ಅಪ್ಲಿಕೇಶನ್ಸ್ ಹೇಳ್ಬೋದು ನೀವು, ರಿಯಲ್ ಲೈಫ್ದಾದರೂ ತೊಗೊತಿರೋ ಅಥವಾ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತು, CPU ಶೆಡ್ಯೂಲಿಂಗ್ ಆಗಿರ್ಬೋದು, ಪ್ರಿಂಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ವೆಬ್ ಸರ್ವರ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್ ಆಗಿರ್ಬೋದು. ಎನಿ 2 ಅಪ್ಲಿಕೇಶನ್ಸ್ ನೀವು ಮೆನ್ಷನ್ ಮಾಡಬೇಕು. ಆ್ಯಂಡ್ ಮೆನ್ಷನ್ ಎನಿ 2 ಆಪರೇಷನ್ಸ್ ಆಫ್ ಕ್ಯೂ. ಅಗೇನ್ ಆಪರೇಷನ್ಸ್ ಆಫ್ ಕ್ಯೂ ಅಲ್ಲಿ NQ ಇದೆ, DQ ಇದೆ, ISMT ಇದೆ, ಪೀಕ್ ಇದೆ. ಸೊ ಅದೆಲ್ಲ ಮೆನ್ಷನ್ ಮಾಡಬೇಕಾದ ನೀವು. 2 ಅಪ್ಲಿಕೇಶನ್ಸ್ ಆಫ್ DQ. ಸೊ DQ ಎಲ್ಲಿ ಯೂಸ್ ಮಾಡ್ತಾ ಇರಾ, ನಾರ್ಮಲಿ ಎಲ್ಲಿ ಯೂಸ್ ಮಾಡ್ತಾ ಇರಾ, ರೀ ಎಂಟ್ರಿ ಟಿಕೆಟ್ ಕೌಂಟ್ರು, ಸೊ ಅಥವಾ ಟೋಲ್ ಮ್ಯಾನೇಜ್ಮೆಂಟು. ಇದೆಲ್ಲ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ DQ. ಬಟ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ಗೆ ಬಂದರೆ, ಸೊ ಅಗೇನ್ ಬ್ರೌಸರ್ ಹಿಸ್ಟ್ರಿ ನ್ಯಾವಿಗೇಷನ್ ಅಂತ ಹೇಳ್ತೀವಿ. ಅಂದರೆ ಬ್ರೌಸರಲ್ಲಿ ನೀವು ಏನು ಮಾಡ್ತೀರಾ, ಸೊ ಅದು ಒಂದು DQ ಅಲ್ಲಿ ಸ್ಟೋರ್ ಮಾಡಿದ್ರೆ ಇನ್ಸರ್ಷನ್ ಡಿಲೀಷನ್ ಬೋತ್ ಎಂಡಲ್ಲಿ ಆಗುತ್ತೆ. ಕರೆಕ್ಟ್. ಸೊ ಅದೇ ಥರ ಡಿಫ್ರೆಂಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಥವಾ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ನೀವು ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ಎನಿ 2 ಕೇಳಿದ್ದಾರೆ. ಸೊ 2 ಮಾರ್ಕ್ಸ್ಗೆ ಎನಿ 2 ಅಪ್ಲಿಕೇಶನ್ಸ್ ನೆನ್ಪಿಟ್ಕೊಳ್ಳಿ. 2 ಆಪರೇಷನ್ಸ್ ಆಫ್ DQ. ಅಗೇನ್ ನಿಮಗೆ ಇನ್ಸರ್ಟ್ ರೈರ್, ಇನ್ಸರ್ಟ್ ಫ್ರಂಟ್, ಡಿಲೀಟ್ ರೈರ್, ಡಿಲೀಟ್ ಫ್ರಂಟ್ ಇದೆ. ಸೊ 2 ಆಪರೇಷನ್ಸ್ ಮೆನ್ಷನ್ ಮಾಡ್ಬೋದು. ಎಕ್ಸ್ಪ್ಲೈನ್ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಆಫ್ ಕ್ಯೂ. ಸೊ ಎಲಿಮೆಂಟ್ಸ್ ಫಸ್ಟ್ ಇನ್ಸರ್ಟ್ ಮಾಡ್ತೀರಾ ನೀವು ಯಾವ ಎಂಡಲ್ಲಿ, ರೇರ್ ಎಂಡಲ್ಲಿ, ಆ್ಯಂಡ್ ರಿಮೂವ್ ಮಾಡೋದು ಫ್ರಂಟ್ ಎಂಡಲ್ಲಿ. ಸೊ ಫಸ್ಟ್ ಯಾವ ಎಲಿಮೆಂಟ್ ಇನ್ಸರ್ಟ್ ಮಾಡಿದ್ರಿ ಅದೇ ಫಸ್ಟ್ ಎಲಿಮೆಂಟ್ ಆಚೆ ಹೋಗೋದು. ದಟ್ ಇಸ್ ದ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಅಲ್ವಾ. ಸೊ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಕ್ ಆ್ಯಂಡ್ ಕ್ಯೂ. ಸ್ಟ್ಯಾಕ್ಗೆ ಕ್ಯೂಗೆ ಏನು ವ್ಯತ್ಯಾಸ ಇದೆ, ಸೊ ಎಲ್ರಿಗೂ ಗೊತ್ತು. ಇನ್ಸರ್ಷನು, ಪ್ರಿನ್ಸಿಪಲ್ ಫಾಲೋ ಮಾಡೋದು ಎಲ್ಲ ಡಿಫ್ರೆಂಟು. ಕರೆಕ್ಟ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ನೆಕ್ಸ್ಟ್ ಕ್ಯೂ ಆ್ಯಂಡ್ DQ. ಸೊ ಕ್ಯೂ ಆಮೇಲೆ DQ ಎರಡಕ್ಕೂ ವ್ಯತ್ಯಾಸ ಏನು, ಅಟ್ಲೀಸ್ಟ್ 2 ಪಾಯಿಂಟ್ಸ್ ಬರಿಬೇಕಾಗುತ್ತೆ 2 ಮಾರ್ಕ್ಸ್ಗೆ. ಸೊ ರೈಟ್ ಅ ಯೂಸರ್ ಡಿಫೈನ್ ಫಂಕ್ಷನ್ ಟು ಚೆಕ್ ವೆದರ್ ಕ್ಯೂ ಇಸ್
ಎಂಟಿ ಆರ್ ನಾಟ್. ಸೊ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ತೀರಾ, ಕ್ಯೂ ಅಲ್ಲಿ ಎಲಿಮೆಂಟ್ನ ಇನ್ಸರ್ಟ್ ಮಾಡ್ತೀರಾ, ಕರೆಕ್ಟ್. ಅಥವಾ ಇಲ್ಲಿ ಕ್ಯೂ ಇಸ್ ಎಂಟಿ ಆರ್ ನಾಟ್, ಓಕೆ ಎಂಟಿ ಆರ್ ನಾಟ್ ಅಂತ ಕೇಳ್ತಾರೆ. ಎಂಟಿ ಆರ್ ನಾಟ್ ಇಸ್ ಎಂಟಿ ಫಂಕ್ಷನ್ ಯೂಸ್ ಮಾಡ್ತೀರಾ. ಇಫ್ ಲೆಂತ್ ಆಫ್ ದ ಕ್ಯೂ ಇಸ್ 0 ರಿಟರ್ನ್ ಟ್ರೂ ಮಾಡ್ತೀರಾ, ಇಲ್ಲ ಅಂದರೆ ಫಾಲ್ಸ್ ಮಾಡ್ತೀರಾ. ಸೊ ಟ್ರೂ ರಿಟರ್ನ್ ಮಾಡಿದ್ರೆ ಕ್ಯೂ ಎಂಟಿ ಇದೆ ಅಂತ, ಇಲ್ಲ ಫಾಲ್ಸ್ ರಿಟರ್ನ್ ಮಾಡಿದ್ರೆ ಕ್ಯೂ ಎಂಟಿ ಇಲ್ಲ ಅಂತ. ಸೊ ರೈಟ್ ಅ ಯೂಸರ್ ಡಿಫೈನ್ ಫಂಕ್ಷನ್ ಟು ಎನ್ ಕ್ಯೂ ಆ್ಯಂಡ್ ಡಿ ಕ್ಯೂ ಎಲಿಮೆಂಟ್ ಫ್ರಮ್ ಕ್ಯೂ. ಎನ್ ಕ್ಯೂ ಅಂದರೆ ಆಬ್ವಿಯಸ್ಲಿ ಇನ್ಸರ್ಟ್ ಮಾಡ್ತೀರಾ ಎಲಿಮೆಂಟ್, ಡಿ ಕ್ಯೂ ಅಂದರೆ ರಿಮೂವ್ ಮಾಡ್ತೀರಾ ಫ್ರಂಟ್ ಎಂಡಲ್ಲಿ, ಕರೆಕ್ಟಾ. ಸೊ ಎನ್ ಕ್ಯೂ ಮಾಡೋಕ್ಕೆ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ತೀರಾ, ಡಿ ಕ್ಯೂ ಮಾಡೋದಕ್ಕೆ ಪಾಪ್ ಆಫ್ 0 ಮಾಡ್ತೀರಾ, ಫಸ್ಟ್ ಎಲಿಮೆಂಟ್ ಪಾಪ್ ಆಗುತ್ತೆ, ಕರೆಕ್ಟ್. ಸೊ ಗೈಸ್ ಐ ಹೋಪ್ ಈ 2 ಮಾರ್ಕರ್ಸ್ ಎಲ್ರಿಗೂ ಗೊತ್ತಾಯಿತು. ಸೊ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ 5 ಮಾರ್ಕರ್ಸ್ ಸೆಕ್ಷನ್ಗೆ ಹೋಗೋಣ. ಕ್ಯೂಸಿಂದ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನು ಕೇಳ್ಬೋದು. ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ಪ್ರೋಗ್ರಾಮಿಂಗ್. ಸೊ ಪ್ರೋಗ್ರಾಮಿಂಗಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ, ಕ್ಯೂಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಸಿ ಪಿ ಯು ಶೆಡ್ಯೂಲಿಂಗ್ ಆಗಿರ್ಬೋದು, ವೆಬ್ ಸರ್ವರ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಟೋಲ್ ಮ್ಯಾನೇಜ್ಮೆಂಟ್ ಡಸನ್ ಕಮ್, ಟೋಲ್ ಮ್ಯಾನೇಜ್ಮೆಂಟ್ ಬರಲ್ಲ. ಐ ಥಿಂಕ್ ಪ್ರಿಂಟರ್ ಮ್ಯಾನೇಜ್ಮೆಂಟ್. ಸೊ ಪ್ರಿಂಟರ್ ಮ್ಯಾನೇಜ್ಮೆಂಟ್ ಕ್ಯೂ ಸಿಸ್ಟಮಲ್ಲಿ ಸೊ ಯಾರು ಫಸ್ಟ್ ಪ್ರಿಂಟ್ ಆಪ್ಷನ್ ಕೊಟ್ಟರು ಅವ್ರದ್ದು ರಿಕ್ವೆಸ್ಟೇ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಕರೆಕ್ಟ್. ಸೊ ಎಕ್ಸ್ಪ್ಲೇನ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಕ್ಯೂ, ಅಗೇನ್ 5 ಆಪರೇಷನ್ ಬರೀಬೇಕಾಗ್ತಿಲ್ಲಿ. ಡಿಫೈನ್ ಕ್ಯೂ, ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಡಿ ಕ್ಯೂ ವಿತ್ ಸಿಂಟ್ಯಾಕ್ಸ್ ಆಫ್ ಈಚ್. ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರೇರ್, ಡಿಲೀಟ್ ಫ್ರಂಟ್, ಡಿಲೀಟ್ ರೇರ್, ಎಲ್ಲದಕ್ಕೂ ಸಿಂಟ್ಯಾಕ್ಸ್ ನೆನಪಿರಬೇಕು. ಸೊ ಎಕ್ಸ್ಪ್ಲೇನ್ ಅಪ್ಲಿಕೇಶನ್ಸ್ ಆಫ್ ಡಿ ಕ್ಯೂ, ಅಗೇನ್ ಅಪ್ಲಿಕೇಶನ್ಸ್ ಆಫ್ ಡಿ ಕ್ಯೂ ಎನಿ 5 ಅಪ್ಲಿಕೇಶನ್ಸ್ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಸೊ ಬ್ರೌಸರ್ ನ್ಯಾವಿಗೇಷನ್ ಆಗಿರ್ಬೋದು, ಅಂಡು ರೀಡು ಇನ್ ಟೆಕ್ಸ್ಟ್ ಎಡಿಟರ್ ಆಗಿರ್ಬೋದು, ಅಥವಾ ಯು ಕ್ಯಾನ್ ಮಿಕ್ಸಪ್, ಇಲ್ಲಿ ಪ್ರೋಗ್ರಾಮಿಂಗ್ ಅಂತ ಕೇಳಿಲ್ಲ, ಮಿಕ್ಸಪ್ ಮಾಡ್ಬೋದು. ಟೋಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ರೀ ಎಂಟ್ರಿ ಇಂಟು ಟಿಕೆಟ್ ಕೌಂಟರ್, ಅದೆಲ್ಲ ನೀವು ಮೆನ್ಷನ್ ಮಾಡ್ಬೋದು. ಅಲ್ಗೋರಿಥಮ್ ಟು ಚೆಕ್ ವೆದರ್ ಅ ಗಿವೆನ್ ಸ್ಟ್ರಿಂಗ್ ಮ್ಯಾಡಮ್ ಇಸ್ ಅ ಪ್ಯಾಲೆಂಡ್ರೋಮ್ ಆರ್ ನಾಟ್ ಯೂಸಿಂಗ್ ಅ ಡಿ ಕ್ಯೂ. ಅಲ್ಗೋರಿಥಮ್ ಬರೆಯೋಕ್ಕೆ ಸೊ 4 ಸ್ಟೆಪ್ಸ್ ಇದೆ ಅಲ್ಗೋರಿಥಮಲ್ಲಿ. ಸೊ ಆ 4 ಸ್ಟೆಪ್ಸು ನೀವು ಫಾಲೋ ಮಾಡಬೇಕು ಅಲ್ಗೋರಿಥಮ್ ಮುಖಾಂತರ. ಫಸ್ಟ್ ಎಲಿಮೆಂಟ್ನ ಪಾಪ್ ಮಾಡ್ತೀರಾ, ಲಾಸ್ಟಿಂದ ಲಾಸ್ಟ್ ಕ್ಯಾರೆಕ್ಟರ್ ಪಾಪ್ ಮಾಡ್ತೀರಾ, ಎರಡನ್ನೂ ನೋಡ್ತೀರಾ, ಕರೆಕ್ಟ್. ಪೇರ್ಸ್ ಮ್ಯಾಚ್ ಆದರೆ ಸೊ ಅದು ಪ್ಯಾಲೆಂಡ್ರೋಮ್ ಅಂತ ಹೇಳ್ತೀರಾ. ಸೊ ಅಲ್ಗೋರಿಥಮ್ ನೋಡಬೇಕಾಗತ್ತೆ. ಅದೇ ಅಲ್ಗೋರಿಥಮ್ ಪ್ರೋಗ್ರಾಮ್ ಕೇಳ್ಬೋದು. ಇದು ಮಾಡೆಲ್ ಪೇಪರ್ 3 ಅಲ್ಲಿ ಕೇಳಿದ್ದಾರೆ, ನಾನು ಸಾಲ್ವ್ ಮಾಡಿದ್ದೀನಿ, ದಯವಿಟ್ಟು ಲೈವ್ ಸೆಕ್ಷನಲ್ಲಿ ಹೋಗಿ ನೋಡಿ. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಟೆಸ್ಟ್ ವೆದರ್ ಗಿವೆನ್ ಸ್ಟ್ರಿಂಗ್ str ಸ್ಟೋರ್ಡ್ ಇನ್ ಅ ಡಬಲ್ ಎಂಡೆಡ್ ಕ್ಯೂ ಇಸ್ ಅ ಪ್ಯಾಲೆಂಡ್ರೋಮ್ ಆರ್ ನಾಟ್. ಸೊ ಅದೇ ಸೇಮ್ ಅಲ್ಗೋರಿಥಮ್ ಪ್ರೋಗ್ರಾಮ್ ಕೇಳ್ತಿದ್ದಾರೆ. ಸೊ ಪ್ರೋಗ್ರಾಮ್ ಹೆಂಗೆ ಬರೆಯೋದು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಲೈವ್ ಸೆಕ್ಷನಲ್ಲಿ, ಮಾಡೆಲ್ ಪೇಪರ್ 3 ಡಿಸ್ಕಸ್ ಮಾಡೀನಿ. ಈ ಕ್ವೆಶನ್ನ ದಯವಿಟ್ಟು ಹೋಗಿ ವೀಕ್ಷಣೆ ಮಾಡಿ. ಸೊ ಗೈಸ್ ಇದಿಷ್ಟು ನಿಮಗೆ ಕ್ಯೂ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ 5 ಮಾರ್ಕ್ಸ್ಗೆ ಕೇಳುವಂಥ ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟ್ ಸಾರ್ಟಿಂಗ್ ಚಾಪ್ಟರ್ಗೆ ಬರೋಣ. ಸಾರ್ಟಿಂಗ್ ಚಾಪ್ಟರಲ್ಲಿ ಏನು ಮಾರ್ಕ್ಸ್ ವೇಟೇಜ್ ಇದೆ, 2 MCQ, 1 3 ಮಾರ್ಕರ್ ಮತ್ತು 1 5 ಮಾರ್ಕರ್. ಸೊ 3 ಮಾರ್ಕರ್ ಆ್ಯಂಡ್ 5 ಮಾರ್ಕರಲ್ಲಿ ಏನು ಕೇಳ್ಬೋದು ಸಾರ್ಟಿಂಗಿಂದ, 3 ಸಾರ್ಟಿಂಗ್ ಟೆಕ್ನಿಕ್ ಇರೋದು, ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್. ಅದರ ಮೇಲೆ ಕ್ವೆಶನ್ಸ್ ಇರುತ್ತೆ ಮೋಸ್ಟ್ ಆಫ್ ದಮ್. ಸೊ 3 ಮಾರ್ಕರ್ಸ್ ಏನು ಬರ್ಬೋದು ಸಾರ್ಟಿಂಗ್ ಚಾಪ್ಟರಿಂದ. ಸೊ ಪಾರ್ಟ್ ಸಿ ಇಂದ ಏನು ಬರ್ಬೋದು ಜಸ್ಟ್ ವಿಲ್ ಡಿಸ್ಕಸ್. ಡಿಫೈನ್ ಸಾರ್ಟಿಂಗ್, ಮೆನ್ಷನ್ 2 ಟೈಪ್ಸ್ ಆಫ್ ಸಾರ್ಟಿಂಗ್. ಎನಿ 2 ಟೈಪ್ಸ್ ಕೇಳಿದ್ದಾರೆ, ಎನಿ 2 ಟೈಪ್ಸ್ ನೀವು ಬರೀಬೋದು ಇಲ್ಲಿ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಬಬಲ್ ಸಾರ್ಟ್ ಟು ಅರೇಂಜ್ ದ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಬಬಲ್ ಸಾರ್ಟ್ ಹೆಂಗೆ ವರ್ಕ್ ಆಗ್ತಿದೆ, ಒಂದು n ಎಲಿಮೆಂಟ್ಸ್ ಕೊಟ್ಟರೆ ಎಷ್ಟು ಪಾಸಸ್ ಆಗುತ್ತೆ, ಅಡ್ಜಸೆಂಟ್ ಎಲಿಮೆಂಟ್ ಹೆಂಗೆ ಕಂಪೇರ್ ಮಾಡ್ತೀರಾ, ಸೊ ಅದ್ರ ವರ್ಕಿಂಗ್ ಬರೀಬೇಕಾಗತ್ತೆ. ಎಕ್ಸ್ಪ್ಲೇನ್ ಹೌ ಸೆಲೆಕ್ಷನ್ ಸಾರ್ಟ್ ಅರೇಂಜಸ್ ದ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಬಬಲ್ ಸಾರ್ಟ್ ಹೇಳಿದ್ವಿ, ಈಗ ಸೆಲೆಕ್ಷನ್ ಸಾರ್ಟ್ ಎಕ್ಸ್ಪ್ಲೇನ್ ಮಾಡಬೇಕು. ಅದೇ ರೀತಿ ಇನ್ಸರ್ಷನ್ ಸಾರ್ಟ್ ಕೂಡ ಕೇಳ್ಬೋದು, ಓಕೆ. ಬಟ್ ಇಲ್ಲಿ ಅಲ್ಗೋರಿಥಮ್ಸ್ ಕೂಡ ಕೇಳ್ಬೋದು 3 ಮಾರ್ಕರ್ಗೆ. ಬಬಲ್ ಸಾರ್ಟ್ ಅಲ್ಗೋರಿಥಮ್, ಸೆಲೆಕ್ಷನ್ ಸಾರ್ಟ್ ಆ್ಯಂಡ್ ಇನ್ಸರ್ಷನ್ ಸಾರ್ಟ್ ಅಲ್ಗೋರಿಥಮ್ಸ್ ನೀಟಾಗಿ ಓದಿರಿ. ರೈಟ್ ಅನ್ ಅಲ್ಗೋರಿಥಮ್ ಟು ಸಾರ್ಟ್ ಎಲಿಮೆಂಟ್ಸ್ ಯೂಸಿಂಗ್ bubble sort and write an algorithm to sort elements using selection sort, write an algorithm to sort elements using insertion sort. ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಲ್ಗೋರಿಥಮ್ನ. 5 ಮಾರ್ಕ್ಸ್ ಸೆಕ್ಷನಲ್ಲಿ ಕೇಳಲ್ಲ, 3 ಮಾರ್ಕರಲ್ಲಿ ಕೇಳ್ಬೋದು, ಓಕೆ. ಸೊ ಡಿಫೈನ್ ದ ಫಾಲೋಯಿಂಗ್. 8ನೇ ಕ್ವೆಶನು, ಕಾನ್ಸ್ಟೆಂಟ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು, ಲೀನಿಯರ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು, ಕ್ವಾಡ್ರಾಟಿಕ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು. ಸೊ ಈ 3 ಡೆಫಿನೇಷನ್ಸ್ ಬರೆದ್ರೆ 3 ಮಾರ್ಕ್ ಬರುತ್ತೆ, ಎಲ್ಲ 1 ಮಾರ್ಕು, ಆಯಿತಾ. ಸೊ ಈಚ್ ಆಫ್ ದೆಮ್ ಇಸ್ 1 ಮಾರ್ಕ್. ಸೊ ಇದು ಇಷ್ಟು ನಿಮಗೆ ಸಾರ್ಟಿಂಗ್ ಚಾಪ್ಟರ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ 3 ಮಾರ್ಕರ್ಸ್ ಪಾರ್ಟ್ ಸಿ ಅಲ್ಲಿ, ಓಕೆನಾ. ಸೊ ಗೈಸ್ 5 ಮಾರ್ಕರ್ಸ್ ನಿಮ್ಗೆ ಗೊತ್ತೇ ಇದೆ. ಸೊ ಪಾರ್ಟ್ ಇ ಇಂದ ಬರುತ್ತೆ. ಸೊ ಪಾರ್ಟ್ ಇ ಅಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಏನು ಕ್ವೆಶನ್ ಬರುತ್ತೆ ಗೊತ್ತಲ್ಲ, ಯಾವುದೋ ಒಂದು ಲಿಸ್ಟ್ ಕೊಟ್ಬಿಟ್ಟು ಸಾರ್ಟ್ ಮಾಡಿ ಯೂಸಿಂಗ್ ಬಬಲ್, ಸೆಲೆಕ್ಷನ್ ಅಥವಾ ಇನ್ಸರ್ಷನ್ ಅಂತ ಹೇಳ್ತಾರೆ. ಸೊ ನಾನು ಜಸ್ಟ್ ಸ್ಯಾಂಪಲ್ ತೊಗೊಂಡಿನಿ ಇಂಪಾರ್ಟೆಂಟ್ 5 ಮಾರ್ಕರ್ಸಲ್ಲಿ. ಆಬ್ವಿಯಸ್ಲಿ HOTS ಬರೋದು. ಪಾರ್ಟ್ ಇ ಕ್ವೆಶನು, ಸಾರ್ಟ್ ದ ಲಿಸ್ಟ್ ಯೂಸಿಂಗ್ ಬಬಲ್ ಸಾರ್ಟ್, ಶೋ ದ ಸ್ಟೇಟ್ ಆಫ್ ದ ಲಿಸ್ಟ್ ಆಫ್ಟರ್ ಈಚ್ ಪಾಸ್. ನಾನೊಂದು ಎಕ್ಸಾಂಪಲ್ ಲಿಸ್ಟ್ ತೊಗೊಂಡಿನಿ, ಇದನ್ನು ಅಸೆಂಡಿಂಗ್ ಆರ್ಡರ್ ಬಬಲ್ ಸಾರ್ಟ್ ಮುಖಾಂತರ ಸಾರ್ಟ್ ಮಾಡಬೇಕು. ಅದೇ ಲಿಸ್ಟ್ನ ಸೆಲೆಕ್ಷನ್ ಸಾರ್ಟ್ ಮುಖಾಂತರ ಸಾರ್ಟ್ ಮಾಡ್ತೀರಾ, ಈಚ್ ಆಫ್ ದ ಪಾಸ್ ತೋರಿಸ್ತೀರಾ, ಆಮೇಲೆ ಅದೇ ಲಿಸ್ಟ್ನ ಇನ್ಸರ್ಷನ್ ಸಾರ್ಟಲ್ಲಿ ಸಾರ್ಟ್ ಮಾಡ್ತೀರಾ, ಆ್ಯಂಡ್ ಅಸೆಂಡಿಂಗ್ ಆರ್ಡರ್ಲಿ ಇದೇ ಎಲಿಮೆಂಟ್ಸ್ ಹೆಂಗೆ ಅರೇಂಜ್ ಆಗುತ್ತೆ, ಈಚ್ ಪಾಸ್ ನೀವು ತೋರಿಸ್ಬೇಕಾಗತ್ತೆ. ಸೊ ಎನಿ ಆಫ್ ದ ಕ್ವೆಶನ್ ಕೇಳ್ಬೋದು ಇಲ್ಲಿ. ಬಬಲ್ ಸಾರ್ಟ್ ಆದರೂ ಕೇಳ್ಬೋದು, ಸೆಲೆಕ್ಷನ್ ಆದರೂ ಕೇಳ್ಬೋದು, ಇನ್ಸರ್ಷನ್ ಆದರೂ ಕೇಳ್ಬೋದು. ಆ್ಯಂಡ್ ಇದೇ ಲಿಸ್ಟ್ ಬರುತ್ತೆ ಅಂತ ದಯವಿಟ್ಟು ಯಾರು ತಲೆಗೆ ಹಾಕೊಂಬೇಡಿ, ಬಿಕಾಸ್ ನಂಬರ್ಸ್ ಚೇಂಜ್ ಮಾಡ್ತಾರೆ ಎಕ್ಸಾಮಲ್ಲಿ, ಹೌದಾ. ಸೊ ಗೈಸ್ ಇದಿಷ್ಟು ಸಾರ್ಟಿಂಗ್ ಚಾಪ್ಟರ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ಸರ್ಚಿಂಗ್ ಚಾಪ್ಟರ್ಗೆ ಬರೋಣ. ಸರ್ಚಿಂಗ್ ಚಾಪ್ಟರ್ಲಿ ಆಬ್ವಿಯಸ್ಲಿ MCQs ಇಲ್ಲ,
ಬಟ್ 1 2 ಮಾರ್ಕರ್ 1 3 ಮಾರ್ಕರ್ ಮತ್ತೆ 1 5 ಮಾರ್ಕರ್ ಬರುತ್ತೆ. ಸೊ ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್ ಮತ್ತೆ 5 ಮಾರ್ಕರ್ಸ್ ಡಿಸ್ಕಸ್ ಮಾಡೋಣ. ಸೊ ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್ ಏನು ಬರ್ಬೋದು? ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್ ಫ್ರಮ್ ಸರ್ಚಿಂಗ್. ಸೊ ವಾಟ್ ಈಸ್ ಸರ್ಚಿಂಗ್? ಮೆನ್ಷನ್ 2 types ಆಫ್ ಸರ್ಚಿಂಗ್. ವೆರಿ ಸಿಂಪಲ್ ಇರೋದು ಲೀನಿಯರು, ಬೈನರಿ ಸರ್ಚು. ಸೊ ಕೊಲಿಷನ್ ಅಂದ್ರೆ ಏನು, ಹ್ಯಾಶಿಂಗ್ ಅಂದ್ರೆ ಏನು? ಸೊ ಆಬ್ವಿಯಸ್ಲಿ ಕೊಲಿಷನ್ ಯಾವಾಗ ಆಗುತ್ತೆ? ಎರಡು ಎಲಿಮೆಂಟು ಒಂದೇ ಹ್ಯಾಶ್ ಟೇಬಲ್ ಇಂಡೆಕ್ಸ್ಗೆ ನೀವು ಇನ್ಸರ್ಟ್ ಮಾಡೋ ಪೊಸಿಷನ್ ಅಥವಾ ಇನ್ಸರ್ಟ್ ಮಾಡೋ ಟೈಮಲ್ಲಿ ನಮಗೆ ಕೊಲಿಷನ್ ಆಗುತ್ತೆ. ಆ್ಯಂಡ್ ಹ್ಯಾಶಿಂಗ್ ಅಂದ್ರೆ ಏನು? ಆಬ್ವಿಯಸ್ಲಿ ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಕೀ ಎಲಿಮೆಂಟ್ ಇದೆಯಾ ಇಲ್ವಾ ಹೇಳೋದು ಹ್ಯಾಶಿಂಗ್ ಮೆಥಡ್ ಅಲ್ವಾ? ಸೊ ಡಿಫೈನ್ ಕೊಲಿಷನ್ ರೆಸೊಲ್ಯೂಷನ್ ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್. ಸೊ ಕೊಲಿಷನ್ನ ಹೆಂಗೆ ರಿಸಾಲ್ವ್ ಮಾಡ್ತೀರಾ? ಸೊ ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್ ಅಂತಿದೆ. ಸೊ ಆಬ್ವಿಯಸ್ಲಿ ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಡೆಫಿನೇಷನ್ ಕೇಳಿದ್ದಾರೆ. ಸೊ ಬ್ರೀಫ್ಲಿ ರೈಟ್ ಅಬೌಟ್ ದ ವರ್ಕಿಂಗ್ ಆಫ್ ಲೀನಿಯರ್ ಸರ್ಚ್ ಮೆಥಡ್. ಲೀನಿಯರ್ ಸರ್ಚ್ ಹೆಂಗೆ ವರ್ಕ್ ಆಗುತ್ತೆ? ಸೊ ಕೀ ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀರಾ. ಸೊ ಆ ಲೀನಿಯರ್ ಸರ್ಚ್ ಬಗ್ಗೆ ಹೇಳಬೇಕು. ರೈಟ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್. ಸೊ ಬೈನರಿ ಸರ್ಚ್ ಮಿಡಲ್ ಎಲಿಮೆಂಟ್ ಕಂಪ್ಯಾರಿಸನ್ ಮಾಡ್ತೀರಾ. ಸೊ ಡಿಕ್ಷನರಿ ಆಗಿರ್ಬೋದು, ಸರ್ಚಿಂಗ್ ಅನ್ ಎಲಿಮೆಂಟ್ ಇನ್ ಡಿಕ್ಷನರಿ ಕೂಡ ಆಲ್ಫಾಬೆಟಿಕಲ್ ಆರ್ಡರಲ್ಲೇ ಅರೇಂಜ್ ಆಗಿರುತ್ತೆ, ಹೌದಾ? ಸೊ ಇಂಡೆಕ್ಸಿಂಗ್ ಇನ್ ಡೇಟಾಬೇಸ್ ಇರ್ಬೋದು ಅಥವಾ ರೌಟಿಂಗ್ ಟೇಬಲ್ಸ್ ಇನ್ ನೆಟ್ವರ್ಕಿಂಗ್ ಇರ್ಬೋದು. ಇದೆಲ್ಲ ನೀವು ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್ ಅಂತ ಹೇಳ್ಬೋದು. ರೈಟ್ ಅಬೌಟ್ ದ 3 ಸಿಚುವೇಶನ್ಸ್ ಆಫ್ ಬೈನರಿ ಸರ್ಚ್. ಸೊ ಕೀ ಎಲಿಮೆಂಟ್ನ ಕಂಪೇರ್ ಮಾಡಕ್ಕೆ 3 ಸಿಚುವೇಶನ್ ಬರುತ್ತೆ. ಮಿಡಲ್ ಎಲಿಮೆಂಟ್ ಕಂಪ್ಯಾರಿಸನ್ ಮಾಡ್ತೀರಾ. ಕೀ ಎಲಿಮೆಂಟ್ ಮಧ್ಯದ ಎಲಿಮೆಂಟ್ಗಿಂತ ಕಡಿಮೆ ಇದ್ರೆ ಏನಾಗುತ್ತೆ, ಮಧ್ಯದ ಎಲಿಮೆಂಟ್ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, 3 ಸಿಚುವೇಶನ್ಸ್ ಬರೀಬೇಕು. ಎಕ್ಸ್ಪ್ಲೇನ್ ಸರ್ಚ್ ಬೈ ಹ್ಯಾಶಿಂಗ್ ಅಂಡ್ ಹೌ ಹ್ಯಾಶ್ ಟೇಬಲ್ ಇಸ್ ಕ್ರಿಯೇಟೆಡ್ ಯೂಸಿಂಗ್ ಅ ಹ್ಯಾಶ್ ಫಂಕ್ಷನ್. ಸರ್ಚ್ ಬೈ ಹ್ಯಾಶಿಂಗ್ ಅಂದ್ರೆ ಏನು? ಒಂದು ಹ್ಯಾಶ್ ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಆಬ್ವಿಯಸ್ಲಿ ರಿಮೈಂಡರ್ ಮೆಥಡ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ತೀರಾ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅದನ್ನ ನೀವು ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ವಾಟ್ ಈಸ್ ದ ಕೊಲಿಷನ್ ಇನ್ ಹ್ಯಾಶಿಂಗ್? ಎಕ್ಸ್ಪ್ಲೇನ್ ಹೌ ಇಟ್ ಕ್ಯಾನ್ ಬಿ ರಿಸಾಲ್ವ್ಡ್ ವಿತ್ ಅನ್ ಎಕ್ಸಾಂಪಲ್. ಕೊಲಿಷನ್ ಅಂದ್ರೆ ಏನು? ಕೊಲಿಷನ್ ರಿಸಾಲ್ವ್ ಹೆಂಗೆ ಮಾಡ್ತೀರಾ? ಒಂದು ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಗೈಸ್, ಇದಿಷ್ಟು ಸರ್ಚಿಂಗ್ ಚಾಪ್ಟರ್ಲಿ ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಎನಿವೇ ನಾನು ಡಿಸ್ಕಸ್ ಮಾಡ್ತಾ ಇದೀನಿ. ಸೊ ಈ ಕ್ವೆಶನ್ಸ್ ಎಲ್ಲ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಈ ಸರ್ಚಿಂಗ್ ಚಾಪ್ಟರ್ಲಿ ನಿಮ್ಗೆ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನು ಬರ್ಬೋದು? ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಫ್ರಮ್ ಸರ್ಚಿಂಗ್. ಸೊ ಸರ್ಚಿಂಗ್ ಅಲ್ಲಿ ಡಿಫೈನ್ ಸರ್ಚಿಂಗ್, ರೈಟ್ ಅನ್ ಅಲ್ಗೋರಿಥಮ್ ಟು ಸರ್ಚ್ ದ ಎಲಿಮೆಂಟ್ಸ್ ಯೂಸಿಂಗ್ ಲೀನಿಯರ್ ಸರ್ಚ್. ಲೀನಿಯರ್ ಸರ್ಚ್ ಅಲ್ಗೋರಿಥಮ್ ಕೇಳ್ಬೋದು. ನೆಕ್ಸ್ಟ್ ಲೀನಿಯರ್ ಸರ್ಚ್ ಪ್ರಾಬ್ಲಮ್ ಕೇಳ್ಬೋದು. ಫೈಂಡ್ ದ ಕೀ ಎಲಿಮೆಂಟ್ ಯೂಸಿಂಗ್ ಲೀನಿಯರ್ ಸರ್ಚ್ ಮೆಥಡ್. ಎಕ್ಸಾಂಪಲ್ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಇದರಲ್ಲಿ ಕೀ ಎಲಿಮೆಂಟ್ 2 ಹುಡುಕ್ಬೇಕು. ಸೊ ಈ ಕೀ ಎಲಿಮೆಂಟ್ 2 ಯಾವ ಇಂಡೆಕ್ಸ್ ಅಲ್ಲಿ ಇದೆ ಅಂತ ನಾವು ಲೀನಿಯರ್ ಸರ್ಚ್ ಮುಖಾಂತರ ಹುಡುಕ್ಬೇಕು. ಅದೇ ರೀತಿ ಬೈನರಿ ಸರ್ಚ್ ಅಲ್ಗೋರಿಥಮ್ ತುಂಬಾ ಮುಖ್ಯ. ಟು ಸರ್ಚ್ ದ ಎಲಿಮೆಂಟ್ಸ್ ಯೂಸಿಂಗ್ ಬೈನರಿ ಸರ್ಚ್ and obviously binary search problem ಕೂಡ ಮುಖ್ಯ. ಸೊ find the key element using binary search method. ಎಕ್ಸಾಂಪಲ್ ನಮ್ ಲಿಸ್ಟ್ ಅಲ್ಲಿ 10 20 30 40 50 obviously ascending ಅಥವಾ descending order ಅಲ್ಲಿ ಇರಲೇಬೇಕು binary search ಮಾಡಕ್ಕೆ. find the key element 40 using binary search. ಸೊ ಕಂಪ್ಯಾರಿಸನ್ಸ್ ಮಾಡ್ತೀರಾ, ಮಿಡ್ ಎಲಿಮೆಂಟ್ ಹುಡುಕ್ತೀರಾ and obviously ನಿಮಗೆ ಕೀ ಎಲಿಮೆಂಟ್ ಇಲ್ಲಿ ಸಿಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್, ಅರೇಂಜ್ ದ ಎಲಿಮೆಂಟ್ಸ್ ಯೂಸಿಂಗ್ ಹ್ಯಾಶಿಂಗ್ ಟೆಕ್ನಿಕ್. ಸೊ ಹ್ಯಾಶಿಂಗ್ ಅಲ್ಲಿ ಹೆಂಗೆ ಹ್ಯಾಶ್ ಟೇಬಲ್ ಮುಖಾಂತರ ಈ ಎಲಿಮೆಂಟ್ಸ್ನ ಇಂಡೆಕ್ಸ್ ಅಲ್ಲಿ ಅರೇಂಜ್ ಮಾಡ್ತೀರಾ? ಸೊ ನಮ್ ಲಿಸ್ಟ್ ಕೊಟ್ಟಿದ್ದಾರೆ 5 13 6 8 and 57. ಸೊ ಇದು ಒಂದು ಹ್ಯಾಶ್ ಟೇಬಲ್ ಅಲ್ಲಿ ಹೆಂಗೆ ಅರೇಂಜ್ ಮಾಡ್ತೀರಾ ಯೂಸಿಂಗ್ ದ ರಿಮೈಂಡರ್ ಮೆಥಡ್. ಸೊ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಸರ್ಚಿಂಗ್ ಚಾಪ್ಟರ್ ಇಂದ. ಸೊ ಗೈಸ್, ತುಂಬಾ ಸಿಂಪಲ್ ಆಗಿದೆ. ಅಲ್ಗೋರಿಥಮ್ ಆಫ್ ಲೀನಿಯರ್ ಅಂಡ್ ಬೈನರಿ ಸರ್ಚ್ ಅಂಡ್ ಅದರ ಪ್ರಾಬ್ಲಮ್ಸ್ ನೀವು ಓದ್ಕೊಂಡ್ರೆ ಮೋಸ್ಟ್ ಆಫ್ ಯು ವಿಲ್ ಬಿ ಪಕ್ಕಾ 5 ಮಾರ್ಕರ್ಸ್ ಸಿಗೋದಂತೂ ಗ್ಯಾರಂಟಿ. ಓಕೆನಾ? ಸೊ ಗೈಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಇದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ? ಅಂಡರ್ಸ್ಟ್ಯಾಂಡ್ ಡೇಟಾ, 7ನೇ ಚಾಪ್ಟರ್. ಅದರಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು 2 ಮಾರ್ಕರ್ 1 ಮಾರ್ಕರ್ ಇಲ್ಲ. ಆಬ್ವಿಯಸ್ಲಿ ಒಂದು 5 ಮಾರ್ಕರ್ ಇದೆ ಅಂಡರ್ಸ್ಟ್ಯಾಂಡ್ ಡೇಟಾ ಅಲ್ಲಿ. ಸೊ ನಿಮಗೆ ಫೈನಲ್ ಎಕ್ಸಾಮ್ ಟೋಟಲ್ ಬರೋದೇ 5 ಮಾರ್ಕರ್. ಆ್ಯಂಡ್ ಇದು ಯಾವ ಸೆಕ್ಷನ್ಗೆ ಬರುತ್ತೆ? ಪಾರ್ಟ್ ಇ ಸೆಕ್ಷನ್ಗೆ ಬರುತ್ತೆ. ಅಂದರೆ HOTS, ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಸೊ ಇದರಲ್ಲಿ ಯಾವ ಟೈಪ್ ಬರ್ಬೋದು? ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಸೊ ಎಕ್ಸಾಂಪಲ್ ಈ ಥರ ಕ್ಲಾಸಿಫೈ ಮಾಡಿ ಅಂತ ಕೇಳ್ಬೋದು. ಕ್ಲಾಸಿಫೈ ದ ಡೇಟಾ ಆಸ್ ಅನ್ಸ್ಟ್ರಕ್ಚರ್ಡ್ ಅಥವಾ ಸ್ಟ್ರಕ್ಚರ್ಡ್. ಈ ಥರ 5 ಆಪ್ಷನ್ಸ್ ಕೊಟ್ಬೋದು. ಯಾವುದು ಅನ್ಸ್ಟ್ರಕ್ಚರ್ಡ್, ಯಾವುದು ಸ್ಟ್ರಕ್ಚರ್ಡ್, ರೀಸನ್ ಕೊಡಿ ಅಂತ ಕೇಳ್ಬೋದು. ವೆಬ್ಸೈಟ್, ನ್ಯೂಸ್ ಪೇಪರು, ATM ಟ್ರಾನ್ಸಾಕ್ಷನ್, ಇಮೇಲ್ ಮತ್ತು ಸ್ಟೂಡೆಂಟ್ ಅಟೆಂಡೆನ್ಸ್. ಇದರಲ್ಲಿ ಸ್ಟ್ರಕ್ಚರ್ಡ್ ಡೇಟಾ ಯಾವುದು, ಅನ್ಸ್ಟ್ರಕ್ಚರ್ಡ್ ಯಾವುದು, ವಿತ್ ರೀಸನ್ಸ್ ಕೊಡಿ ಅಂತ ಕೇಳ್ತಾರೆ. ಓಕೆ, ಸೊ ಇಲ್ಲ ಅಂದರೆ ಇದು ಕಾಮನ್ ಕ್ವೆಶನು. ನಮಗೆ ರೇಂಜು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಮಾಡೋಕ್ಕಾಗಿರ್ಬೋದು. ಮೀನು ಮೀಡಿಯನು ಮತ್ತು ಮೋಡ್ ಫೈಂಡ್ ಮಾಡೋಕ್ಕೆ ಕೇಳ್ಬೋದು. ಸೊ ಗೈಸ್, ಇದು ಕೇಳೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಪ್ ಕ್ವೆಶನ್ಸು ಕೇಳ್ಬೋದು. ಸೊ ಒಂದು ಡೇಟಾ ಸೆಟ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಮೀನ್ ಮತ್ತು ಮೀಡಿಯನ್ ಮತ್ತು ಮೋಡ್, ಡೈರೆಕ್ಟ್ ಕ್ವೆಶನ್ ಇದು. ಆಬ್ವಿಯಸ್ಲಿ ಮೂರನೇದು ಆಬ್ವಿಯಸ್ಲಿ ಅದೇ ಥರ ಟೆಂಪ್ರೇಚರ್ ಆಫ್ 9 days ಆಫ್ ದ ವೀಕ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ನೀವು ಟೆಂಪ್ರೇಚರ್ ರೇಂಜ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಟಾಪಿಕ್ ಅಥವಾ ಈ ಕ್ವೆಶನ್ ಯಾರು ಅಟೆಂಡ್ ಮಾಡ್ತೀರಾ? ವೆರಿ ಸಿಂಪಲ್, 5 ಮಾರ್ಕ್ ಆರಾಮಾಗಿ ತೊಗೊಬೋದು ಇಲ್ಲಿ.
ಬಟ್ ನೀವು ದಯವಿಟ್ಟು ಕ್ಯಾಲ್ಕುಲೇಟರ್ ತೊಗೊಂಡೋಗಿ, ಬಿಕಾಸ್ ಕ್ಯಾಲ್ಕುಲೇಟರ್ ಅವಶ್ಯಕತೆ ಇದೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ. ಓಕೆ, ಸೊ ಗೈಸ್ ಅಂಡರ್ಸ್ಟ್ಯಾಂಡ್ ಡೇಟಾ ತುಂಬ ಸಿಂಪಲು. ಸೊ ಪಾರ್ಟ್ ಈ ಸೆಕ್ಷನಲ್ಲಿ ಬರುತ್ತೆ. ನೆಕ್ಸ್ಟ್ ಡೇಟಾಬೇಸ್ ಕಾನ್ಸೆಪ್ಟ್ಸ್ಗೆ ಹೋಗೋಣ. ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಆಬ್ವಿಯಸ್ಲಿ 12 ಮಾರ್ಕ್ ಬರುತ್ತೆ. 1 MCQ, 1 ಫಿಲ್ ಇನ್ ದ ಬ್ಲ್ಯಾಂಕ್, 1 2, 1 3 ಮಾರ್ಕರ್ ಮತ್ತು 1 5 ಮಾರ್ಕರ್. ಎಲ್ಲ ಸೆಕ್ಷನಲ್ಲೂ ಒಂದೊಂದು ಕ್ವೆಶನಲ್ಲಿ ಬರುತ್ತೆ. ಓಕೆ, ಸೊ ಇದರಲ್ಲಿ 3 and 2 ಮಾರ್ಕರ್ಸ್ ಏನೇನು ಬರುತ್ತೆ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ, ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್ ಈಗ ನೋಡ್ತಾ ಬರೋಣ. ಓಕೆ, ಸೊ ಏನೇನು ಕ್ವೆಶನ್ಸ್ ಬರ್ಬೋದು. ಡಿಫೈನ್ DBMS, ಮೆನ್ಷನ್ 2 ಎಕ್ಸಾಂಪಲ್ಸ್ ಆಫ್ DBMS ಸಾಫ್ಟ್ವೇರ್. DBMS ಅಂದ್ರೆ ಏನು, ಅದ್ರ 2 ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಎನಿ DBMS ಸಾಫ್ಟ್ವೇರ್ಸ್ ಕೊಡ್ಬೋದು. ನೀವು MySQL ಯೂಸ್ ಮಾಡ್ತೀರಾ ಅದನ್ನೇ ಕೊಡ್ಬೋದು, SQL ಸರ್ವರ್ ಕೊಡ್ಬೋದು. ಸೊ ಎನಿ ಆಫ್ ದ 2. ಓಕೆ, ಒರಾಕಲ್ ಡೇಟಾಬೇಸ್ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಡಿಗ್ರಿ ಅಂದರೆ ಏನು, ಕಾರ್ಡಿನಾಲಿಟಿ ಆಫ್ ಅ ರಿಲೇಷನ್ ಅಂದರೆ ಏನು. ಸೊ ಡಿಗ್ರಿ ಅಂದರೆ ಟೋಟಲ್ ನಂಬರ್ ಆಫ್ ಕಾಲಮ್ಸ್, ಕಾರ್ಡಿನಾಲಿಟಿ ಅಂದರೆ ಟೋಟಲ್ ನಂಬರ್ ಆಫ್ ರೋಸ್. ಬಟ್ ಅದು ಡೆಫಿನೇಷನ್ ನೀಟಾಗಿ ಬರೀಬೇಕು. ಎಕ್ಸ್ಪ್ಲೇನ್ ಲಿಮಿಟೇಷನ್ಸ್ ಆಫ್ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್. ಸೊ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪ್ ಮಾಡೋದ್ರಿಂದ ಏನೇನು ಲಿಮಿಟೇಷನ್ಸ್ ಬರುತ್ತೆ, ಅಪ್ಡೇಷನ್ ಮಾಡೋದು ಕಷ್ಟ ಆಗಿರ್ಬೋದು. ಸೊ ಅದೆಲ್ಲ ನೀವು ಡ್ರಾಬ್ಯಾಕ್ಸ್ ಬರೀಬೇಕಾಗತ್ತೆ. ಆ್ಯಂಡ್ ರೈಟ್ ಎನಿ 3 ಲಿಮಿಟೇಷನ್ಸ್ ಆಫ್ ದ ಫೈಲ್ ಸಿಸ್ಟಮ್. ಇದು 5 ಮಾರ್ಕರ್ಸ್ಗೂ ಕೇಳ್ಬೋದು. ಲಿಮಿಟೇಷನ್ಸ್ ಆಫ್ ದ ಫೈಲ್ ಸಿಸ್ಟಮ್. ಸೊ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಬರೀಬೇಕಾಗತ್ತೆ, ಡಿಪೆಂಡೆನ್ಸಿ ಇರುತ್ತೆ. ಸೊ ಅದೆಲ್ಲ ಪಾಯಿಂಟ್ಸ್ ನೀವು ಬರೀಬೇಕಾಗತ್ತೆ. ಕಂಟ್ರೋಲ್ ಡೇಟಾ ಶೇರಿಂಗ್. ಸೊ ಅದೆಲ್ಲ ಪಾಯಿಂಟ್ಸ್ ನೆನ್ಪಿಟ್ಕೊಬೇಕಾಗತ್ತೆ. ಓಕೆ, 3 ಅಪ್ಲಿಕೇಶನ್ಸ್ ಆಫ್ DBMS. ಅಗೇನ್ ಇದು 5 ಮಾರ್ಕರ್ಗೆ ಕೇಳ್ಬೋದು. ಅಪ್ಲಿಕೇಶನ್ಸ್ ಆಫ್ DBMS. ಸೊ 2 or 3 ಮಾರ್ಕರ್ಗೂ ಕೇಳ್ಬೋದು ಇಲ್ಲಿ, ಅಥವಾ 5 ಮಾರ್ಕರ್ಸ್ ಕೂಡ ಕೇಳ್ಬೋದು ಇಲ್ಲಿ. ಓಕೆ, ಎಕ್ಸ್ಪ್ಲೇನ್ ರಿಲೇಷನಲ್ ಡೇಟಾ ಮಾಡೆಲ್ ವಿತ್ ಎಕ್ಸಾಂಪಲ್. ರಿಲೇಷನಲ್ ಡೇಟಾ ಮಾಡೆಲ್ ಅಂದ್ರೆ ಏನು, ಆಬ್ವಿಯಸ್ಲಿ ಸ್ಟ್ರಕ್ಚರ್ ಅಂಡ್ ಡಿಸೈನ್ ಆಫ್ ಡೇಟಾಬೇಸ್ನ ಡಿಸ್ಕ್ರೈಬ್ ಮಾಡ್ತಾ ಇರಾ. ಡೇಟಾ ಹೆಂಗೆ ಅರೇಂಜ್ ಆಗಿದೆ, ರಿಲೇಷನ್ಶಿಪ್ಸ್ ಹೆಂಗೆ ಎಸ್ಟಾಬ್ಲಿಷ್ ಆಗಿದೆ, ಅದೇ ರಿಲೇಷನಲ್ ಡೇಟಾ ಮಾಡೆಲ್ ವಿತ್ 1 ಎಕ್ಸಾಂಪಲ್ ಕೊಡಬೇಕು. ಎಕ್ಸ್ಪ್ಲೇನ್ 3 ಪ್ರಾಪರ್ಟೀಸ್ ಆಫ್ ರಿಲೇಷನ್. ಸೊ 3 ಪ್ರಾಪರ್ಟೀಸ್ ಆಫ್ ರಿಲೇಷನ್, ಪ್ರಾಪರ್ಟಿ ಆಫ್ ಆಟ್ರಿಬ್ಯೂಟು, ಪ್ರಾಪರ್ಟಿ ಆಫ್ ಟಪಲ್ಸು, ಸೊ ಪ್ರಾಪರ್ಟಿ ಆಫ್ ವ್ಯಾಲ್ಯೂಸು. ಆ 3 ಪ್ರಾಪರ್ಟಿನೂ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ಸೊ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೈಲ್ ಸಿಸ್ಟಮ್ ಆ್ಯಂಡ್ ರಿಲೇಷನಲ್ DBMS. ಸೊ 3 ಡಿಫ್ರೆನ್ಸ್ ಬರೀಬೇಕಾಗುತ್ತೆ. ಫೈಲ್ ಸಿಸ್ಟಮ್ಗೆ ಮತ್ತು ರಿಲೇಷನಲ್ ಡೇಟಾ ಬೇಸ್ಗೆ ಏನೇನು ಡಿಫ್ರೆನ್ಸಸ್ ಇದೆ. ಸೊ ಈ ಮೂರು ಪಾಯಿಂಟ್ ಬರೆದ್ರೆ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಡಿಫೈನ್ ಪ್ರೈಮರಿ ಆ್ಯಂಡ್ ಫಾರಿನ್ ಕೀ. ಅಗೇನ್ ಇದು 2 ಮಾರ್ಕರ್. ಪ್ರೈಮರಿ ಕೀ ಅಂದ್ರೆ ಏನು, ಫಾರಿನ್ ಕೀ ಅಂದ್ರೆ ಏನು. ಡಿಫೈನ್ ಕ್ಯಾಂಡಿಡೇಟ್ ಕೀ ಆ್ಯಂಡ್ ಕಾಂಪೋಸಿಟ್ ಪ್ರೈಮರಿ ಕೀ. ಅಗೇನ್ ಕ್ಯಾಂಡಿಡೇಟ್ ಕೀ 1 ಮಾರ್ಕು, ಕಾಂಪೋಸಿಟ್ ಪ್ರೈಮರಿ ಕೀ ಇನ್ನೊಂದು ಮಾರ್ಕ್ ಬರುತ್ತೆ ನಿಮಗೆ. ಆ್ಯಂಡ್ ಲಾಸ್ಟ್ ಕ್ವೆಶನ್, ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ DBMS. DBMSಗೂ ಲಿಮಿಟೇಷನ್ಸ್ ಇದೆಯಾ? ಎಸ್, DBMSಗೂ ಲಿಮಿಟೇಷನ್ಸ್ ಇದೆ. ಸೊ DBMS ಅಲ್ಲಿ ಸಬ್ ಕ್ವೇರೀಸ್, ಕ್ವೇರಿ ಒಳಗೆ ಇನ್ನೊಂದು ಕ್ವೇರಿ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಆಬ್ವಿಯಸ್ಲಿ ಟೈಮ್ ತೊಗೊಳುತ್ತೆ. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಆ್ಯಂಡ್ DBMS ಸೆಂಟ್ರಲೈಸ್ಡ್ ಅಂದರೆ ಏನು, ಓನರ್ಶಿಪ್ ಇರೋದು. ಒಂದೇ ಕಡೆ ನೀವು ಸ್ಟೋರ್ ಮಾಡ್ತೀರಾ ಎಲ್ಲ, ಒಂದು ಡೇಟಾಬೇಸಲ್ಲಿ ಡೇಟಾ ಸ್ಟೋರ್ ಮಾಡ್ತೀರಾ. ಆ ಡೇಟಾಬೇಸ್ ಏನಾದ್ರು ಹ್ಯಾಕ್ ಆಗಿ ನೀವು ಬ್ಯಾಕಪ್ ಏನಾದ್ರು ತೊಗೊಂಡಿಲ್ಲ ಅಂದರೆ ಆಬ್ವಿಯಸ್ಲಿ ನಿಮ್ಮ ಡೇಟಾ ಲಾಸ್ ಆಗುತ್ತೆ. ಸೊ ಅದೆಲ್ಲ ಲಿಮಿಟೇಷನ್ಸ್ ನೀವು ಹೇಳ್ಬೋದು ಆಫ್ DBMS. ಓಕೆ, ಸೊ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್. ಸೊ ಗೈಸ್ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಮೆಂಟ್. ಐ ಹೋಪ್ ಇದೆಲ್ಲ ಅರ್ಥ ಆಗಿದೆ. 5 ಮಾರ್ಕರ್ಸ್ಗೆ ಹೋಗೋಣ. ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನು. ಸೊ DBMS ಕಾನ್ಸೆಪ್ಟ್ಸಿಂದ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನು ಬರುತ್ತೆ. ಡ್ರಾಬ್ಯಾಕ್ಸ್ ಆಫ್ ದ ಫೈಲ್ ಸಿಸ್ಟಮ್. ಸೊ ನಾನು ಹೇಳಿದೆ ಡ್ರಾಬ್ಯಾಕ್ಸ್ ಆಫ್ ದ ಫೈಲ್ ಸಿಸ್ಟಮ್ 2 ಅಥವಾ 3 ಅಥವಾ 5 ಕೇಳ್ಬೋದು. ಅಪ್ಲಿಕೇಶನ್ಸ್ ಆಫ್ DBMS ಅಗೇನ್ 2, 3, 5 ಕೇಳ್ಬೋದು. 5 ಅಪ್ಲಿಕೇಶನ್ ಓದ್ಕೊಂಡಿರಿ. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್. ಸೊ ಅಗೇನ್ ಪ್ರೈಮರಿ ಕೀ, ಫಾರಿನ್ ಕೀ, ಕ್ಯಾಂಡಿಡೇಟ್ ಕೀ ಮತ್ತು ಆಲ್ಟರ್ನೇಟ್ ಕೀ ಮತ್ತು ಕಾಂಪೋಸಿಟ್ ಪ್ರೈಮರಿ ಕೀ ಎಲ್ಲ ಕೀಸು ನೆನ್ಪಿಟ್ಕೊಳ್ಳಿ. ಡಿಫೈನ್ ದ ಫಾಲೋಯಿಂಗ್. ರಿಲೇಷನಲ್ ಡೇಟಾ ಮಾಡೆಲ್ ಅಂದ್ರೆ ಏನು, ಆಟ್ರಿಬ್ಯೂಟ್ ಅಂದ್ರೆ ಏನು, ಟಪಲ್, ಕಾರ್ಡಿನಾಲಿಟಿ, ಡೊಮೈನ್, ಈ ಥರ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಲೇಷನಲ್ ಡೇಟಾ ಮಾಡೆಲಲ್ಲಿ ಡೆಫಿನೇಷನ್ಸ್ ಕೇಳ್ಬೋದು, ಅಥವಾ ದೇ ಕ್ಯಾನ್ ಆಸ್ಕ್ ಈ ಥರ ಡೆಫಿನೇಷನ್ಸ್ ಕೂಡ ಬರ್ಬೋದು. ಸೊ ಸ್ಕೀಮಾ ಅಂದ್ರೆ ಏನು, ಕನ್ಸ್ಟ್ರೇಂಟ್ ಅಂದರೆ ಏನು, ಮೆಟಾ ಡೇಟಾ ಅಂದರೆ ಏನು, ಕ್ವೇರಿ ಅಂದರೆ ಏನು, ಆ್ಯಂಡ್ ಲಾಸ್ಟ್ಲಿ ಡೇಟಾಬೇಸ್ ಇಂಜಿನ್ ಅಂದರೆ ಏನು. ಸೊ ಈ ಡೆಫಿನೇಷನ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಈ DBMS ಚಾಪ್ಟ್ರಲ್ಲಿ ಡೆಫಿನೇಷನ್ಸ್ ತುಂಬ ಮುಖ್ಯ. ಸೊ ಡೆಫಿನೇಷನ್ಸ್ ಗೊತ್ತಿದ್ರೆ ಆಬ್ವಿಯಸ್ಲಿ 12 ಮಾರ್ಕ್ಸ್ ತೆಗೆಯೋದು ವೆರಿ ಸಿಂಪಲ್. ಓಕೆ, ನೆಕ್ಸ್ಟು ಹೈ ವೇಟೇಜ್ ಚಾಪ್ಟರ್ SQL ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ಬೋಣ. SQL ಅಲ್ಲಿ ಸೊ SQL ಅಲ್ಲಿ ಆಬ್ವಿಯಸ್ಲಿ ನಿಮಗೆ 15 ಮಾರ್ಕ್ ಬರುತ್ತೆ. 3 MCQ, 2 ಫಿಲ್ ಇನ್ ದ ಬ್ಲ್ಯಾಂಕ್, 1 2 ಮಾರ್ಕರ್, 1 3 ಮಾರ್ಕರ್ ಮತ್ತು 1 5 ಮಾರ್ಕರ್. ಟೋಟಲ್ ನಿಮಗೆ 15 ಮಾರ್ಕ್ಸ್ ಬರುತ್ತೆ SQL ಚಾಪ್ಟ್ರಲ್ಲಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2 and 3 ಮಾರ್ಕರ್ ನೋಡ್ಬೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ 2 and 3 ಮಾರ್ಕರ್ SQL ಚಾಪ್ಟ್ರಿಂದ ಏನು ಬರುತ್ತೆ. ಸೊ ಹೌ ಡು ಯು ಕ್ರಿಯೇಟ್ ಅ ಡೇಟಾಬೇಸ್ ಇನ್ MySQL, ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಡೇಟಾಬೇಸ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಸಿಂಟ್ಯಾಕ್ಸ್ ತಿಳ್ಕೊಬೇಕಾಗುತ್ತೆ ವಿತ್ ಎಕ್ಸಾಂಪಲ್. ಸೊ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾರ್ ಆ್ಯಂಡ್ ವಾರ್ಕ್ಯಾರ್ ಡೇಟಾ ಟೈಪ್ಸ್ ಇನ್ SQL. ಸೊ ಕ್ಯಾರ್ ವಾರ್ಕ್ಯಾರ್ ವ್ಯತ್ಯಾಸ ಏನು. ಸೊ ಕ್ಯಾರ್ ಫಿಕ್ಸ್ಡ್ ಅಂತ ಹೇಳ್ತೀವಿ, ವಾರ್ಕ್ಯಾರ್ ವೇರಿಯಬಲ್ ಟೈಪ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಡಿಫ್ರೆಂಟ್ ಸೈಜ್ ಇದೆ, ಸ್ಟೋರೇಜ್ ಇದಕ್ಕೆ ಡಿಫ್ರೆಂಟ್ ಸೈಜ್ ಇದೆ. ಆ್ಯಂಡ್ ಎಕ್ಸಾಂಪಲ್ಸ್ ನೀವು ಮೆನ್ಷನ್ ಮಾಡ್ಬೋದು. ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಕ್ರಿಯೇಟು, ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಆಲ್ಟರ್, ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಡ್ರಾಪ್. ಈ ಮೂರು ಏನು, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಥವಾ DDL ಕಮಾಂಡ್ಸ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ತುಂಬ ಮುಖ್ಯ ಆಗುತ್ತೆ 2 and 3 ಮಾರ್ಕರ್ಸ್ಗೆ. ಅದೇ ರೀತಿ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಇನ್ಸರ್ಟು, ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಸೆಲೆಕ್ಟ್, ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಡಿಲೀಟ್ ಮತ್ತು ಅಪ್ಡೇಟ್. ಸೊ ಈ ಇನ್ಸರ್ಟು ಮತ್ತು ಡಿಲೀಟು ಮತ್ತು ಅಪ್ಡೇಟು
ಈ ಮೂರೂ ಬರೋದು ಯಾವ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ಗೆ ಬರುತ್ತೆ, DML ಅಥವಾ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ಗೆ ಬರುತ್ತೆ. ಸೊ ಇದರ ಸಿಂಟ್ಯಾಕ್ಸು ಮತ್ತು ಸೆಲೆಕ್ಟ್ದು ಸಿಂಟ್ಯಾಕ್ಸು ತುಂಬ ಮುಖ್ಯ. ಸೊ ಓದಬೇಕಾಗತ್ತೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆಲ್ಟರ್ ಆ್ಯಂಡ್ ಅಪ್ಡೇಟ್. ಸೊ ಆಲ್ಟರ್ ಅಂದರೆ ಏನು, ಅಪ್ಡೇಟ್ ಅಂದರೆ ಏನು? ಆಬ್ವಿಯಸ್ಲಿ ಆಲ್ಟರ್ ಒಂದು DDL ಕಮಾಂಡ್, ಅಪ್ಡೇಟ್ ಅನ್ನೋದು DML ಕಮಾಂಡ್. ಸೊ ಆಲ್ಟರ್ ಅಂದರೆ ಏನು ಚೇಂಜ್ ಮಾಡ್ತೀರಾ, ಸ್ಟ್ರಕ್ಚರ್ ಆಫ್ ದ ಟೇಬಲ್ ಚೇಂಜ್ ಮಾಡ್ತೀರಾ. ಅಪ್ಡೇಟ್ ಅಂದರೆ ಎಕ್ಸಿಸ್ಟಿಂಗ್ ವ್ಯಾಲ್ಯೂಸ್ನ ಚೇಂಜ್ ಮಾಡ್ತೀರಾ. ಸೊ ಡಿಫ್ರೆನ್ಸಸ್ ವಿತ್ ಸಿಂಟ್ಯಾಕ್ಸ್ ಬರೆದ್ರು 3 ಡಿಫ್ರೆನ್ಸಸ್ ಆಯಿತು. ಅದೇ ರೀತಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಡಿಲೀಟ್ ಆ್ಯಂಡ್ ಡ್ರಾಪ್. ಸೊ ಡ್ರಾಪ್ ಅಂದರೆ ಪೂರ್ತಿ ಟೇಬಲ್ ಡ್ರಾಪ್ ಮಾಡ್ತೀರಾ, ಡಿಲೀಟ್ ಅಂದರೆ ರೋಸ್ ಮಾತ್ರ, ಎಕ್ಸಿಸ್ಟಿಂಗ್ ರೋಸ್ ಡಿಲೀಟ್ ಮಾಡ್ತೀರಾ. ಅಗೇನ್ ಡಿಲೀಟ್ ಆ್ಯಂಡ್ ಡ್ರಾಪ್ ಒಂದು DML ಒಂದು DDL ಕಮಾಂಡ್ ಅಂತ ಹೇಳ್ಬೋದು. ಆ್ಯಂಡ್ ಸಿಂಟ್ಯಾಕ್ಸ್ ಒಂದು ಎಕ್ಸಾಂಪಲ್ ಕೊಡ್ಬೋದು, ಹೌದಾ? ಸೊ ಗೈಸ್ ಇದು 2 and 3 ಮಾರ್ಕರ್. ಪಾರ್ಟ್ B and C ಇಂದ ಇಂಪಾರ್ಟೆಂಟ್ SQL ಕ್ವೆಶನ್ಸು. ಪಾರ್ಟ್ E ಇಂದ ನಿಮ್ಗೆ ಗೊತ್ತು ಆಬ್ವಿಯಸ್ಲಿ ನಿಮಗೆ HOTS ಕ್ವೆಶನ್ ಬರುತ್ತೆ SQL ಇಂದ. ಒಂದು ಸ್ಯಾಂಪಲ್ ಕ್ವೆಶನ್ ನಾನು ತೊಗೊಂಡಿನಿ. ಸೊ 2 and 3 ಮಾರ್ಕರ್. ಓಕೆ, ಅದು 2 ಮಾರ್ಕರ್ ಆಗಿತ್ತು, ಇದು 3 ಮಾರ್ಕರು. ಡಿಸ್ಕ್ರೈಬ್ ಎನಿ 3 ಡೇಟಾ ಟೈಪ್ಸ್ ಯೂಸ್ ಇನ್ SQL. ಸೊ 3 ಡೇಟಾ ಟೈಪ್ಸ್ ಯಾವ್ದಾದ್ರು ನೆನಪಿರಬೇಕು. ಎಲ್ಲ ಡೇಟಾ ಟೈಪ್ಸು ಓದಿರಿ, ಇಂಟು, ಫ್ಲೋಟು, ಆಮೇಲೆ ನಿಮಗೆ ಡೇಟಾ ಟೈಪ್ ಬರ್ಬೋದು. ಸೊ ಎನಿ 5 ಎಲ್ಲ 5 ಓದಿರಿ. ಎನಿ 3 ಇಲ್ಲಿ ಕೇಳಿದ್ದಾರೆ. ಓಕೆ, ಅದೇ ರೀತಿ 3 ಕಾಮನ್ಲಿ ಯೂಸ್ಡ್ SQL ಕನ್ಸ್ಟ್ರೈನ್ಸ್ ಕೇಳಿದ್ದಾರೆ. ಚೆಕ್ ಆಗಿರ್ಬೋದು, ಪ್ರೈಮರಿ ಕೀ, ಫಾರಿನ್ ಕೀ, ಡಿಫಾಲ್ಟ್. ಸೊ ಎಲ್ಲ ನೆನ್ಪಿಟ್ಕೊಳ್ಳಿರಿ. ಆ್ಯಂಡ್ ಎಕ್ಸ್ಪ್ಲೇನ್ ಆರ್ಡರ್ ಬೈ ಕ್ಲಾಸ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಸೊ ಆರ್ಡರ್ ಬೈ ಕ್ಲಾಸ್ಗೆ ಒಂದು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಸೊ ನೀವು ಆರ್ಡರ್ ಬೈ ಮಾಡಿದ್ರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ಲಿ ಅರೇಂಜ್ ಮಾಡ್ತೀರಾ. ಸೊ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ರೋ ಆ್ಯಂಡ್ ಅಗ್ರಿಗೇಟ್ ಫಂಕ್ಷನ್ಸ್. ಸೊ ಸಿಂಗಲ್ ರೋ ಮತ್ತು ಅಗ್ರಿಗೇಟ್ ಫಂಕ್ಷನ್ಸ್ಗೆ ವ್ಯತ್ಯಾಸ ಏನು? ಸೊ ಸಿಂಗಲ್ ರೋ ಫಂಕ್ಷನ್ಸ್ ವೇರ್ ಕ್ಲಾಸಲ್ಲಿ ಯೂಸ್ ಮಾಡ್ಬೋದು, ಬಟ್ ಅಗ್ರಿಗೇಟ್ ಫಂಕ್ಷನ್ಸ್ ಬರೀ ಸೆಲೆಕ್ಟ್ ಕ್ಲಾಸಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗೋದು. ಮ್ಯಾಕ್ಸು, ಮಿನ್ನು, ಸೊ ಅದೆಲ್ಲ ಅಗ್ರಿಗೇಟ್ ಫಂಕ್ಷನ್ಸ್ಗೆ ಬರುತ್ತೆ. ಎಕ್ಸ್ಪ್ಲೇನ್ ಯೂಸ್ ಆಫ್ ಗ್ರೂಪ್ ಬೈ ಕ್ಲಾಸ್ ವಿತ್ ಅನ್ ಎಕ್ಸಾಂಪಲ್. ಸೊ ಗ್ರೂಪ್ ಬೈ ಹೆಂಗೆ ವರ್ಕ್ ಆಗುತ್ತೆ ವಿತ್ ಎಕ್ಸಾಂಪಲ್ ಹೇಳಬೇಕು. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಮ್ಯಾಥ್ ಸಿಂಗಲ್ ರೋ ಫಂಕ್ಷನ್ಸ್. ಸೊ ಪವರ್ ಆಗಿರ್ಬೋದು, ಮಾಡ್ ಆಗಿರ್ಬೋದು, ಅದೆಲ್ಲ ನೆನ್ಪಿಟ್ಕೊಬೇಕು ಮ್ಯಾಥ್ ಫಂಕ್ಷನ್ಸು. ಅದೇ ರೀತಿ 3 ಸ್ಟ್ರಿಂಗ್ಸ್ ಫಂಕ್ಷನ್ ನೆನ್ಪಿಟ್ಕೊಬೇಕು. ಲೆಂತು, ಅಪ್ಪರು, ಲೋವರು, INSTR ಅದೆಲ್ಲ ನೀವು ಬರಿಬೋದು ಸ್ಟ್ರಿಂಗ್ ಫಂಕ್ಷನ್ಸ್ಗೆ. ಅದೇ ರೀತಿ ಡೇಟ್ ಫಂಕ್ಷನ್ಸ್ ಕೂಡ ನೆನಪಿರಬೇಕು. ನೌ ಆಗಿರ್ಬೋದು, ಮಂತು, ಇಯರು, ಸೊ ಅದೆಲ್ಲ ನೆನ್ಪಿಟ್ಕೊಂಡಿರಿ. ಸೊ ಎಕ್ಸ್ಪ್ಲೇನ್ ಎನಿ 3 ಅಗ್ರಿಗೇಟ್ ಫಂಕ್ಷನ್ಸ್ ಇನ್ SQL ವಿತ್ ಎಕ್ಸಾಂಪಲ್. ಸೊ ಸಮ್ಮು, ಮ್ಯಾಕ್ಸು, ಮಿನ್ನು, ಕೌಂಟು, ಅದಕ್ಕೆಲ್ಲ ಎಕ್ಸಾಂಪಲ್ಸ್ ವಿತ್ ಸಿಂಟ್ಯಾಕ್ಸ್ ನೆನ್ಪಿಟ್ಕೊಂಡಿರಿ. ಇದು 3 ಮಾರ್ಕರ್. ಸೊ ಪ್ರೀವಿಯಸ್ ಸ್ಲೈಡ್ ನಾನು ತೋರಿಸಿದ್ದು 2 ಮಾರ್ಕರ್. ಓಕೆ, ಸೊ ಈಗ 5 ಮಾರ್ಕರ್ಗೆ ಬರೋಣ. ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶನ್ಸ್ ಏನು ಬರುತ್ತೆ ನಮ್ಮ SQL ಚಾಪ್ಟರ್ಲಿ ಎಲ್ರಿಗೂ ಗೊತ್ತು. ಒಂದು ಟೇಬಲ್ ಕೊಡ್ತಾರೆ ಇದೇ ರೀತಿ, ಆ್ಯಂಡ್ 5 ಕಮಾಂಡ್ಸ್ ನೀವು ಬರಿಬೇಕಾಗತ್ತೆ. ಸೊ ಇಲ್ಲಿ ರೈಟ್ ದ SQL ಕಮಾಂಡ್ಸ್ ಟು ಪರ್ಫಾರ್ಮ್ ದ ಫಾಲೋಯಿಂಗ್ ಆಪರೇಷನ್ಸ್ ಅಂತ ಕೇಳಿದ್ದಾರೆ. ಸೊ 5 ಸಬ್ ಕ್ವೆರಿ ಕೇಳಿದ್ದಾರೆ. ಸೊ ಈ ಸಬ್ ಕ್ವೆರೀಸ್ ಇದೇ ಥರ ಕೇಳ್ತಾರ ಅಂತ ದಯವಿಟ್ಟು ಕೇಳಬೇಡಿ. ಸೊ ಸಬ್ ಕ್ವೆರೀಸ್ ನಿಮಗೆ ಏನಾದರೂ ಕೇಳ್ಬೋದು. ಇಲ್ಲಿ ಸಬ್ ಕ್ವೆಶನ್ಸ್ ಅಂತ ಹೇಳ್ತೀನಿ. ಸಬ್ ಕ್ವೆರೀಸ್ ಬದಲು ಸಬ್ ಕ್ವೆಶನ್ಸು. ಸೊ ಒಂದು ಟೇಬಲ್ ಮೇಲೆ ನಿಮಗೆ ಕ್ವೆರೀಸ್ ಬರೆಯೋಕ್ಕೆ ಕೇಳ್ತಾರೆ. ಓಕೆ, ಸೊ ನೀವೆಲ್ಲದರದ್ದು DDL ಕಮಾಂಡ್ಸ್ ಆಗಿರ್ಬೋದು, ಕ್ರಿಯೇಟ್, ಆಲ್ಟರ್, ಡ್ರಾಪ್, ಮತ್ತು DML ಕಮಾಂಡ್ಸ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಅದರದ್ದೆಲ್ಲ ಸಿಂಟ್ಯಾಕ್ಸ್ ಕಲ್ತಿರ್ಬೇಕಾಗತ್ತೆ. ಆವಾಗಲೇ ಈ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಗೈಸ್ ಇದಿಷ್ಟು SQL ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ನೆಟ್ವರ್ಕಿಂಗ್ ಚಾಪ್ಟರ್ಗೆ ಬರೋಣ. ಸೊ ಕಂಪ್ಯೂಟರ್ ನೆಟ್ವರ್ಕ್ಸ್ ನಮಗೆ 12 ಮಾರ್ಕ್ ಬರುತ್ತೆ. ಸೊ 2 MCQs, 1 2 ಮಾರ್ಕರ್, 1 3 ಮಾರ್ಕರ್, 1 5 ಮಾರ್ಕರ್. ಸೊ ಫಸ್ಟ್ 2 and 3 ಮಾರ್ಕರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ಬೋಣ. ಸೊ ಆಮೇಲೆ 5 ಮಾರ್ಕರ್ಸ್ ನೋಡೋಣ. ಸೊ ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್ ಏನು ಬರ್ಬೋದು ನೆಟ್ವರ್ಕಿಂಗ್ ಇಂದ. ಸೊ ರೈಟ್ 2 ಡಿಫ್ರೆನ್ಸ್ ಬಿಟ್ವೀನ್ LAN and WAN. ಸೊ ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ಗೆ 2 ಡಿಫ್ರೆನ್ಸ್. ಅದೇ ರೀತಿ ಲೋಕಲ್ ಏರಿಯಾ ನೆಟ್ವರ್ಕ್ ಆ್ಯಂಡ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಗೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಹಬ್ ಆ್ಯಂಡ್ ಸ್ವಿಚ್. ಸೊ ಹಬ್ಗೆ ಸ್ವಿಚ್ಗೆ ಏನು ವ್ಯತ್ಯಾಸ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ ಆ್ಯಂಡ್ IP ಅಡ್ರೆಸ್. ಸೊ ಮ್ಯಾಕ್ ಅಡ್ರೆಸ್ ಫಿಸಿಕಲ್ ಅಡ್ರೆಸ್ಸು, IP ಅಡ್ರೆಸ್ ಲಾಜಿಕಲ್ ಅಡ್ರೆಸ್ಸು. ಅದೇ ರೀತಿ 2 ಡಿಫ್ರೆನ್ಸಸ್ ಬರೀಬೇಕು. ಶಾರ್ಟ್ ನೋಟ್ ಆಫ್ DNS ಡೊಮೇನ್ ನೇಮ್ ಸಿಸ್ಟಮ್ ಬಗ್ಗೆ ಶಾರ್ಟ್ ನೋಟ್ ಬರೀಬೇಕಾಗುತ್ತೆ. ಎಕ್ಸ್ಪ್ಯಾಂಡ್ ದ ಟರ್ಮ್ಸ್ www ಅಂದ್ರೇನು, HTML ಅಂದ್ರೇನು, URI ಅಂದ್ರೇನು. ಸೊ ಫುಲ್ ಫಾರ್ಮ್ಸ್ ತುಂಬ ಮುಖ್ಯ. ಎಕ್ಸ್ಪ್ಲೇನ್ ದ ಕೀ ಟೆಕ್ನಾಲಜೀಸ್ ಬಿಹೈಂಡ್ ದ ವೆಬ್. URL ಆಗಿರ್ಬೋದು, ಸೊ HTML ಆಗಿರ್ಬೋದು, ಕೀ ಟೆಕ್ನಾಲಜೀಸ್ ಎಲ್ಲ ನೆನ್ಪಿಟ್ಕೊಬೇಕು. ಆ್ಯಂಡ್ ಶಾರ್ಟ್ ನೋಟ್ ಆನ್ PBP ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲು. ಅದೇ ರೀತಿ ಶಾರ್ಟ್ ನೋಟ್ ಆನ್ HTTP ಕೇಳ್ಬೋದು. ಸೊ ಶಾರ್ಟ್ ನೋಟ್ ಆನ್ ಸ್ಟಾರ್ ಟೊಪಾಲಜಿ. ಇಲ್ಲಿ ಅಗೇನ್ ಎಲ್ಲ ಟೊಪಾಲಜೀಸ್ ಕೇಳ್ಬೋದು. ಇಲ್ಲಿ ಆಲ್ ಟೊಪಾಲಜೀಸ್ ಅಂತ ನಾನು ಬರಿತೀನಿ. ಬರೀ ಸ್ಟಾರ್ ಬರ್ದಿರಾ ಅಂತ ಆಮೇಲೆ ನೀವು ಕೇಳ್ಕೊಡ್ದು. ಎನಿ ಟೊಪಾಲಜೀಸ್ ಕೇಳ್ಬೋದು. ಶಾರ್ಟ್ ನೋಟ್ ಕೇಳ್ಬೋದು 3 ಮಾರ್ಕರ್ಸ್ಗೆ. ಬಸ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಮೆಶ್ ಆಗಿರ್ಬೋದು, ರಿಂಗ್ ಟೊಪಾಲಜಿ ಆಗಿರ್ಬೋದು, ಅಥವಾ ಹೈಬ್ರಿಡ್ ಆದರೂ ಆಗಿರ್ಬೋದು. ಸೊ ಅದು 5 ಮಾರ್ಕರ್ಸ್ ಮೋಸ್ಟ್ಲಿ ಕೇಳ್ತಾರೆ. ಬಟ್ ಶಾರ್ಟ್ ನೋಟ್ ಅಂತ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಅಡ್ವಾಂಟೇಜ್ ಡ್ರಾಬ್ಯಾಕ್ ಮೆನ್ಷನ್ ಮಾಡಬೇಕಾಗುತ್ತೆ ಈಚ್ ಆಫ್ ದ ಟೊಪಾಲಜೀಸ್ಗೆ. ವಾಟ್ ಈಸ್ URL ಎಕ್ಸ್ಪ್ಲೇನ್. ಸೊ URL ಒಂದು ಯುನೀಕ್ ಅಡ್ರೆಸ್ ರಿಸೋರ್ಸ್ಗೆ ಅಲೋಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ URL ಫುಲ್ ಫಾರ್ಮ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಆ್ಯಂಡ್ ಅದು ಪೂರ್ತಿ ಪಾತ್ಸು. ಒಂದು ಪ್ರೋಟೋಕಾಲ್ ಬರುತ್ತೆ, ಒಂದು ಡೊಮೇನ್ ನೇಮ್ ಬರುತ್ತೆ, ಲಾಸ್ಟ್ಗೆ ಪಾತ್ ಬರುತ್ತೆ. ಸೊ ಆಲ್ ದ 3
ತ್ರೀ ಪಾರ್ಟ್ಸ್ ಆಫ್ ದ URL ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಗೈಸ್ ಇದಿಷ್ಟು ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್. ಐ ಹೋಪ್ ಎಲ್ರಿಗೂ ಗೊತ್ತಾಗಿದೆ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಸೊ 5 ಮಾರ್ಕರ್ಸ್ ಸೆಕ್ಷನ್ಗೆ ಹೋಗೋಣ. ಸೊ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶನ್ಸ್ ಏನು ಬರುತ್ತೆ ನೆಟ್ವರ್ಕಿಂಗ್ ಇಂದ. ಸೊ ಇದೆಲ್ಲರಿಗೂ ಗೊತ್ತು, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸು. ಡಿಫೈನ್ ನೆಟ್ವರ್ಕಿಂಗ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ನೆಟ್ವರ್ಕಿಂಗ್, ಎಲ್ಲ 4 ಟೈಪ್ಸ್: ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಪರ್ಸನಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಗೇನ್ 5 ಮಾರ್ಕರ್ಗೆ ಕೇಳ್ಬೋದು. 5 ನೆಟ್ವರ್ಕ್ ಡಿವೈಸಸ್, ಎನಿ 5 ನೆಟ್ವರ್ಕ್ ಡಿವೈಸಸ್: ಹಬ್ಬು, ರೌಟ್ರು, ಸ್ವಿಚ್, ಗೇಟ್ವೇ, ಎನಿ ಆಫ್ ದ 5 ನೆನ್ಪಿಟ್ಕೊಳ್ಳಿ. ಸೊ ಎಥರ್ನೆಟ್ ಕಾರ್ಡ್, RJ45, ಎನಿಥಿಂಗ್. ವಾಟ್ ಈಸ್ ಟೊಪಾಲಜಿ, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ ಆಫ್ ಟೊಪಾಲಜೀಸ್. ಇದು ಕೂಡ 5 ಮಾರ್ಕರ್ಸ್ಗೆ ಕೇಳ್ಬೋದು. ಎಲ್ಲ ಟೊಪಾಲಜೀಸು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತವಾಗ. ಓಕೆ, ಸೊ ಇದು ನೆಟ್ವರ್ಕಿಂಗ್ ಚಾಪ್ಟರಿಂದ ಇಂಪಾರ್ಟೆಂಟ್ 5 ಮಾರ್ಕರ್. ನೆಕ್ಸ್ಟು ಡೇಟಾ ಕಮ್ಯುನಿಕೇಷನ್ಗೆ ಹೋಗೋಣ. ಡೇಟಾ ಕಮ್ಯುನಿಕೇಷನ್ ಎಷ್ಟು ಮಾರ್ಕ್ಸ್ಗೆ ಬರ್ತಿದೆ ಸರ್? ಸೊ 2 MCQs, 1 2 ಮಾರ್ಕರ್ ಮತ್ತು 1 5 ಮಾರ್ಕರ್ LOTS ಕ್ವೆಶನ್. LOTS ಅಂದರೆ ಪಾರ್ಟ್ ಡಿ ಅಲ್ಲಿ ಡೈರೆಕ್ಟ್ ಕ್ವೆಶನ್ ಬರುತ್ತೆ. ಓಕೆ, 2 ಮಾರ್ಕರ್ ಏನು ಬರ್ಬೋದು ಡೇಟಾ ಕಮ್ಯುನಿಕೇಷನ್ ಇಂದ ನೋಡೋಣ. ಸೊ ಇಂಪಾರ್ಟೆಂಟ್ 2 ಮಾರ್ಕರ್ಸ್. ಸೊ 2 ಮಾರ್ಕರ್ಸ್ ಏನು ಕ್ವೆಶನ್ಸ್ ಬರ್ಬೋದು ಕಮ್ಯುನಿಕೇಷನ್ ಇಂದ? ಡಿಫೈನ್ ಡೇಟಾ ಆ್ಯಂಡ್ ಕಮ್ಯುನಿಕೇಷನ್ 1 ಮಾರ್ಕು. ಡೇಟಾ ಅಂದ್ರೆ ಏನು, ಕಮ್ಯುನಿಕೇಷನ್ ಅಂದ್ರೆ ಏನು? ಡಿಫೈನ್ ಬ್ಯಾಂಡ್ ವಿತ್ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ರೇಟ್, ಅಗೇನ್ 1 ಮಾರ್ಕು. ಬ್ಯಾಂಡ್ ವಿತ್ಗೆ 1 ಮಾರ್ಕ್, ಡೇಟಾ ಟ್ರಾನ್ಸ್ಫರ್ ರೇಟ್ಗೆ 1 ಮಾರ್ಕ್. ಮೆನ್ಷನ್ ಡಿಫ್ರೆಂಟ್ ಟೈಪ್ ಆಫ್ ಸ್ವಿಚಿಂಗ್ ಟೆಕ್ನಿಕ್, ಮೆನ್ಷನ್ ಅಂತ ಕೇಳ್ಯಾರೆ. ಸೊ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿಲ್ಲ. 2 or 3 ಮಾರ್ಕರ್ಸ್ಗೆ ಮೆನ್ಷನ್ ಅಂತ ಕೇಳ್ಬೋದು. ಸೊ ನಿಮಗೆ ಸರ್ಕ್ಯೂಟ್ ಸ್ವಿಚಿಂಗ್, ಆಮೇಲೆ ನಿಮಗೆ ಇನ್ನೊಂದು ಯಾವುದಪ್ಪ, ಪ್ಯಾಕೇಜ್ ಸ್ವಿಚಿಂಗ್, ಸರ್ಕ್ಯೂಟ್ ಆ್ಯಂಡ್ ಪ್ಯಾಕೇಜ್ ಸ್ವಿಚಿಂಗ್. ಸೊ 2 ಸ್ವಿಚಿಂಗ್ ಟೆಕ್ನಿಕ್ಸ್ ಮೆನ್ಷನ್ ಮಾಡ್ತೀರಾ. ಗಿವ್ ಡಿಫ್ರೆನ್ಸ್ ಬಿಟ್ವೀನ್ ಸರ್ಕ್ಯೂಟ್ ಆ್ಯಂಡ್ ಪ್ಯಾಕೇಜ್ ಸ್ವಿಚಿಂಗ್, ಅದ್ರ ಮಧ್ಯೆ ಡಿಫ್ರೆನ್ಸಸ್ ಏನು ಬರುತ್ತೆ ಕೇಳೋ ಚಾನ್ಸ್ ಇದೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್. ಸೊ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್: ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್, ಫುಲ್ ಡೂಪ್ಲೆಕ್ಸ್. ಎನಿಥಿಂಗ್ ಕೇಳ್ಬೋದು. ಹಾಫ್ ಡೂಪ್ಲೆಕ್ಸ್ ಕೇಳ್ಬೋದು, ಬ್ರೀಫ್ ಆಗಿ ಫುಲ್ ಡೂಪ್ಲೆಕ್ಸ್ ಕೂಡ ಕೇಳ್ಬೋದು. ನೆಕ್ಸ್ಟು ಪ್ರೋಟೋಕಾಲ್ ಅಂದ್ರೆ ಏನು, ಏನಕ್ಕೆ ಪ್ರೋಟೋಕಾಲ್ ಬೇಕು ನಮಗೆ, ಅಟ್ಲೀಸ್ಟ್ 2 ರೀಸನ್ಸ್ ನೀವು ಹೇಳಬೇಕಾಗ್ತದೆ ಏನಕ್ಕೆ ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ದೀವಿ ನಾವು ಅಂತ. ಓಕೆ, ಡಿಫೈನ್ ಗೈಡೆಡ್ ಆ್ಯಂಡ್ ಅನ್ಗೈಡೆಡ್ ಮೀಡಿಯಾ, ಒಂದು ವಯರ್ಡು ಮತ್ತು ಇನ್ನೊಂದು ವೈರ್ಲೆಸ್ ಮೀಡಿಯಾ. ಸೊ ಅದ್ರ ಬಗ್ಗೆ ಡಿಫೈನ್ ಮಾಡಿ ಅಂತ ಕೇಳ್ತಿದ್ದಾರೆ. ರೈಟ್ ಅ ಶಾರ್ಟ್ ನೋಟ್ ಆನ್ ಬ್ಲೂಟೂತ್ ವೈರ್ಲೆಸ್ ಟೆಕ್ನಾಲಜಿ. ಬ್ಲೂಟೂತ್ ಬಗ್ಗೆ 2 to 3 ಪಾಯಿಂಟ್ಸ್ ನೆನ್ಪಿಟ್ಕೊಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್ದು. ಸೊ ಈಗ 5 ಮಾರ್ಕರ್ ಕ್ವೆಶನ್ಸ್ಗೆ ಬರೋಣ. ಡೇಟಾ ಕಮ್ಯುನಿಕೇಷನಲ್ಲಿ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನೇನು ಬರುತ್ತೆ? ಸೊ ಐ ಥಿಂಕ್ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಇದೆಲ್ಲರಿಗೂ ಗೊತ್ತು, ಕಾಮನ್ ಕ್ವೆಶನ್ ಕೇಳ್ಬೋದು. ಸೊ ಮೆನ್ಷನ್ ಅಥವಾ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್, ಸೆಂಡರ್, ರಿಸೀವರು, ಪಾತು. ಸೊ ಅದೆಲ್ಲ ಹೇಳಬೇಕು. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್, ಆಬ್ವಿಯಸ್ಲಿ ಸಿಂಪ್ಲೆಕ್ಸು, ಹಾಫ್ ಡೂಪ್ಲೆಕ್ಸ್ ಆ್ಯಂಡ್ ಫುಲ್ ಡೂಪ್ಲೆಕ್ಸ್. 3 ಕ್ಯಾಟಗರೀಸ್ ಆಫ್ ವೈರ್ಡ್ ಮೀಡಿಯಾ, ಎಕ್ಸ್ಪ್ಲೇನ್ ಎನಿ 2. ಸೊ ಓದಿರಿ, ಎಲ್ಲ ಟೈಪು ಓದಿರಿ. ವೈರ್ಡ್ ಮೀಡಿಯಾಲಿ ನಿಮಗೆ ಟ್ವಿಸ್ಟೆಡ್ ಪ್ಯಾರು, ಕೋಆಕ್ಸಿಯಲ್ ಕೇಬಲ್ ಮತ್ತು ಆಪ್ಟಿಕಲ್ ಫೈಬರ್ ಇದೆ, 3 ಓದಿರಿ. ಇಲ್ಲಿ 2 ಕೇಳಿದ್ದಾರೆ, ಬಟ್ ನಿಮಗೆ ಎಕ್ಸಾಮಲ್ಲಿ 3 ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಅಟ್ಲೀಸ್ಟ್ 2 to 3 ಪಾಯಿಂಟ್ಸ್ ಎಲ್ಲಾದ್ರೂ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಮಿಷನ್ ವೇವ್ಸ್ ಆ್ಯಂಡ್ ದರ್ ಪ್ರಾಪರ್ಟೀಸ್. ಟ್ರಾನ್ಸ್ಮಿಷನ್ ವೇವ್ಸ್ ಏನೇನು ಪ್ರಾಪರ್ಟೀಸ್ ಇದೆ? ರೇಡಿಯೋ ವೇವ್ ಪ್ರಾಪರ್ಟಿ, ಮೈಕ್ರೋವೇವ್ ಪ್ರಾಪರ್ಟಿ ಮತ್ತು ಇನ್ಫ್ರಾರೆಡ್ ವೇವ್ ಪ್ರಾಪರ್ಟಿ. ಅಟ್ಲೀಸ್ಟ್ 3 ಪ್ರಾಪರ್ಟೀಸ್ ನೆನ್ಪಿಟ್ಕೊಳ್ಳಿ ಎಲ್ಲಾದ್ರಲ್ಲೂ. ಎಕ್ಸ್ಪ್ಲೇನ್ ಎವಲ್ಯೂಷನ್ ಆಫ್ ಮೊಬೈಲ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಸೊ 1G ಇಂದ 5G ತನಕ ಏನೇನಾಯಿತು ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್ ನೀವು ಎವಲ್ಯೂಷನ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ರೈಟ್ ದ ಫಂಕ್ಷನ್ಸ್ ಆಫ್ HTTP, FTP, PPP ಮತ್ತು SMTP ಮತ್ತು TCP. ಸೊ ಇದಿಷ್ಟು ಟೈಪ್ಸ್ ಆಫ್ ಪ್ರೋಟೋಕಾಲ್. SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, FTP ಫೈಲ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕಿರುವಂಥ ಪ್ರೋಟೋಕಾಲ್, PPP 2 ಡಿವೈಸ್ ಮಧ್ಯೆ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕಿರುವಂಥದ್ದು, ಆ್ಯಂಡ್ ಲಾಸ್ಟ್ಲಿ TCP ನಮಗೆ ಪ್ಯಾಕೆಟ್ಸ್ನ ಅರೇಂಜ್ ಮಾಡುತ್ತೆ ಡೆಸ್ಟಿನೇಷನಲ್ಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ 5 ಮಾರ್ಕರ್ಸ್. ಕೊನೆ ಚಾಪ್ಟರ್ ಯಾವುದು? ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಅದರಲ್ಲಿ ಎಷ್ಟು 5 ಮಾರ್ಕರ್ ಬರುತ್ತೆ? 1 5 ಮಾರ್ಕರ್ ಬರುತ್ತೆ. ಸೊ ಕೊನೆ ಚಾಪ್ಟರ್ಗೆ ಬಂದ್ಬೋಣ. ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಎಷ್ಟು ವೇಟೇಜ್ ಇದೆ? 1 MCQ, 1 5 ಮಾರ್ಕರ್. ಸೊ ಟೋಟಲ್ 6 ಮಾರ್ಕ್ ಬರುತ್ತೆ ಫ್ರಮ್ ದಿಸ್ ಸೆಕ್ಯೂರಿಟಿ ಆಸ್ಪೆಕ್ಟ್. ಓಕೆ, ಸೊ ಆ್ಯಕ್ಚುಲಿ 6 ಮಾರ್ಕು, 5 ಅಲ್ಲ 6 ಮಾರ್ಕ್ಸು. ಸೊ ಈಗ ಏನು ಕ್ವೆಶನ್ಸ್ ಕೇಳ್ಬೋದು 5 ಮಾರ್ಕರಲ್ಲಿ ನಮ್ಮ ಸೆಕ್ಯೂರಿಟಿ ಆಸ್ಪೆಕ್ಟ್ ಚಾಪ್ಟ್ರಿಂದ? ಸೊ ಮ್ಯಾಲ್ವೇರ್ ಟೈಪ್ಸು ಇದೆಲ್ಲ ಓದಬೇಕಾಗತ್ತೆ. ಎಕ್ಸ್ಪ್ಲೇನ್ ಎನಿ 5 ಟೈಪ್ಸ್ ಆಫ್ ಮ್ಯಾಲ್ವೇರ್ಸ್. ಸೊ ವೈರಸ್ಸು, ವರ್ಮು, ಸೊ ಎನಿ 5 ಟೈಪ್ಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಕೀ ಲಾಗರ್ ಆಗಿರ್ಬೋದು, ಆ್ಯಡ್ವೇರ್, ಸ್ಪೈವೇರ್, ಎನಿ 5 ನಿಮ್ಗೆ ಈಸಿ ಆಗಿರೋದು. ಡೆಫಿನೇಷನ್ಸ್ ಆದರೂ ಓದ್ತಿರೋ 1 2 3 ಲೈನ್ಸ್ ಬರೆಯೋ ಹಾಗೆ ಇರಬೇಕು. ಓಕೆ, ಡಿಫೈನ್ ಮ್ಯಾಲ್ವೇರ್ ಲಿಸ್ಟ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್. ಇಂಟರ್ನೆಟಿಂದ, ಇಮೇಲಿಂದ, ಸೊ ಮೋಡ್ಸು, ಡಿಫ್ರೆಂಟ್ ಮೋಡ್ಸ್ ಹೆಂಗೆ ಮ್ಯಾಲ್ವೇರ್ಸ್ ಬರ್ತಿದೆ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಮ್ಯಾಲ್ವೇರ್ ಐಡೆಂಟಿಫಿಕೇಶನ್ ಯೂಸ್ಡ್ ಬೈ ಆಂಟಿವೈರಸ್. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಹೆಂಗೆ ಆಂಟಿವೈರಸ್ ರೆಕಗ್ನೈಸ್ ಮಾಡ್ತಿದ್ದ ಮ್ಯಾಲ್ವೇರ್, ಏನೋ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದ? ಸ್ಯಾಂಡ್ ಬಾಕ್ಸ್ ಆಗಿರ್ಬೋದು, ವೈರಸ್ ಡೆಫಿನೇಷನ್ ಫೈಲ್ ಆಗಿರ್ಬೋದು, ರಿಯಲ್ ಟೈಮ್ ಪ್ರೊಟೆಕ್ಷನ್ ಆಗಿರ್ಬೋದು, ಎಲ್ಲ 5 ಪಾಯಿಂಟ್ಸ್ ಅಲ್ಲಿ ಬರುತ್ತೆ. 5 ಪಾಯಿಂಟ್ಸು ನೆನ್ಪಿಟ್ಕೊಬೇಕು. ಓಕೆ, ಹ್ಯೂರಿಸ್ಟಿಕ್ ಟೆಕ್ನಿಕ್ಸ್ ಆಗಿರ್ಬೋದು, ಎಲ್ಲ 5 ಪಾಯಿಂಟ್ಸ್ ನೆನ್ಪಿಟ್ಕೊಬೇಕು ವಿತ್ ಎಕ್ಸ್ಪ್ಲನೇಷನ್. ಬರೀ ಹೆಡ್ಡಿಂಗ್ಸ್ ಬರ್ಕೊಂಡು ಹೊಟ್ಟೋಗ್ತೀನಿ ಅಂದರೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಟ್ಲೀಸ್ಟ್ 2 3 ಲೈನ್ಸ್ ಅದರಲ್ಲಿ ಏನೇನು ಬರುತ್ತೆ ಎಕ್ಸ್ಪ್ಲೇನ್ ಮಾಡಬೇಕು. ಲಿಸ್ಟ್ ಸಮ್ ಕಾಮನ್ ಸೈನ್ಸ್ ಆಫ್ ಮ್ಯಾಲ್ವೇರ್ ಇನ್ಫೆಕ್ಷನ್.
ನಿಮ್ಮ ಸಿಸ್ಟಮ್ ಮಾಲ್ವೇರ್ ಇನ್ಫೆಕ್ಟ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಫ್ರೀಕ್ವೆಂಟ್ ಪಾಪಪ್ಸ್ ಬರೋದಾಗಿರ್ಬೋದು, ಅಥವಾ ಮೆಮರಿ ಯೂಸೇಜ್ ಜಾಸ್ತಿ ಆಗಿರ್ಬೋದು. ಸೊ ಅದೆಲ್ಲ ಫ್ರೀಕ್ವೆಂಟ್ ಸೈನ್ಸ್ ಆಫ್ ಮಾಲ್ವೇರ್, ನಿಮ್ಮ ಸಿಸ್ಟಮ್ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಲಿಸ್ಟ್ ಸಮ್ ಪ್ರಿವೆಂಟಿವ್ ಮೆಷರ್ಸ್ ಅಗೇನ್ಸ್ಟ್ ಮಾಲ್ವೇರ್ ಇನ್ಫೆಕ್ಷನ್. ಆಂಟಿವೈರಸ್ ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡೋದಾಗಿರ್ಬೋದು, ಬ್ಯಾಕಪ್ ತೊಗೊಳೋದಾಗಿರ್ಬೋದು. ಎನಿ 5 ಮೆಥಡಾಲಜೀಸ್ ಅಥವಾ 5 ಪ್ರಿವೆಂಟಿವ್ ಮೆಷರ್ಸ್ ನೀವು ನೆನ್ಪಿಟ್ಕೊಬೇಕಿಲ್ಲಿ. ಓಕೆ, ಸೊ ಲಾಸ್ಟ್ಲಿ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಸೆಕ್ಯೂರಿಟಿ ಥ್ರೆಟ್ಸ್ ಏನೇನು? ಸೊ ಡಾಸ್ ಅಟ್ಯಾಕ್. ಡಾಸ್ ಅಂದರೆ ಏನು? ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್. ಅಂದರೆ ಒಂದು ಸಿಸ್ಟಮು ನಿಮ್ಮ ಸಿಸ್ಟಮ್ ರಿಸೋರ್ಸ್ನ ಅಟ್ಯಾಕ್ ಮಾಡ್ತಿದೆ. ಮಲ್ಟಿಪಲ್ ಸಿಸ್ಟಮ್ಸ್ ಅಟ್ಯಾಕ್ ಮಾಡಿದ್ರೆ DDoS, ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್. ಅದೇ ರೀತಿ ಇಂಟ್ರೂಷನ್ ಅಟ್ಯಾಕ್ ಇದೆ, ಈವ್ಸ್ ಡ್ರಾಪಿಂಗ್ ಇದೆ, ಸ್ನೂಪಿಂಗ್ ಇದೆ. 5 ಸೆಕ್ಯೂರಿಟಿ ಥ್ರೆಟ್ಸ್ ನೀವು ನೆನ್ಪಿಟ್ಕೊಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಗೈಸ್ ಇದು ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಸೆಕ್ಯೂರಿಟಿ ಆಸ್ಪೆಕ್ಟಿಂದ. ಸೊ ಇದು ನೀವು ಪಾಸಿಂಗ್ ಪ್ಯಾಕೇಜ್ ಅಂತ ಕನ್ಸಿಡರ್ ಮಾಡ್ತಿರೋ ಇಂಪಾರ್ಟೆಂಟ್ ಬೇಸಿಕ್ ಕ್ವೆಶನ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕನ್ಸಿಡರ್ ಮಾಡ್ತಿರೋ. ಇಟ್ ಇಸ್ ಅಪ್ ಟು ಯು. ಬಟ್ ನೀವು ಪಾಸ್ ಆಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಂದ್ರೆ ಈ ಕ್ವೆಶನ್ಸ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಆನ್ಸರ್ಸ್ ಎಲ್ಲ ನಾನು March 14th ಡಿಸ್ಕಸ್ ಮಾಡ್ತೀನಿ ಶಾರ್ಟ್ ಲೈವ್ ಸೆಷನ್ಲಿ, ಆ್ಯಂಡ್ ಅದನ್ನು ಜಾಯ್ನ್ ಆಗೋದು ಮರಿಬೇಡಿ. ಓಕೆ, ಸೊ ಗೈಸ್ ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ. ಸೊ ಇನ್ನೇನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ, ಆ್ಯಂಡ್ ನೋಟ್ಸ್ಗೆ ನಮ್ಮ ಪರೀಕ್ಷಾ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಇನ್ನೇನೇ ಇದ್ರು ಗೈಸ್ March 14th ಮತ್ತು MCQs February 20ನೇ ತಾರೀಕು ನಾವು ಡಿಸ್ಕಸ್ ಮಾಡ್ತೀವಿ, ಆ್ಯಂಡ್ ಫುಲ್ ಫ್ಲೆಜ್ಡ್ ಮ್ಯಾರಥಾನ್ February 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮಕ್ಕಳ. ಸೊ ನೆಕ್ಸ್ಟ್ ವಿಡಿಯೋ ತನಕ ಸಿಗೋ ತನಕ ಪ್ಲೀಸ್ ಟೇಕ್ ಕೇರ್.